ರೋಮಪುರದ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ವಿ ಪ್ರಿಯರೇ. ಈ ಪತ್ರಿಕೆಯಲ್ಲಿ ಈಗ ನಾವು ಅನೇಕ ವಿಷಯಗಳನ್ನ ಕಲಿಯುವಂತರಾಗಿದ್ದೇವೆ ಮತ್ತು ಪ್ರಾಮುಖ್ಯವಾಗಿರುವಂತಹ ವಿಷಯಗಳನ್ನು ಸಹ ನಾವು ಪ್ರತಿ ಸಾರಿ ನಾವು ಮೆಲುಕು ಹಾಕುವವರಾಗಿದ್ದೇವೆ. ಭಕ್ತನಾಗಿರುವ ಪೌಲನು ರೋಮಾಪುರದ ಪತ್ರಿಕೆ ಗ್ರಂಥಕರ್ತನಾಗಿರುತ್ತಾನೆ ಮತ್ತು ಇಲ್ಲಿ ಬಹಳ ಸ್ಪಷ್ಟವಾಗಿರುವಂತಹ ಮಾತುಗಳನ್ನು ಸಹ ನಾವು ಜ್ಞಾಪಕ ಮಾಡಿಕೊಳ್ಳುವವರಾಗಿದ್ದೇವೆ. ದೇವರ ಮಕ್ಕಳು ಹೇಗಿರಬೇಕೆಂಬುದಕ್ಕೋಸ್ಕರವಾಗಿಯೂ ಪ್ರಾಮುಖ್ಯವಾಗಿರುವಂತಹ ಪಾಪ, ವಿಮೋಚನೆ, ರಕ್ಷಣೆ, ನಿರ್ಣಯ, ನೀತಿ, ಕೃಪೆ, ನಂಬಿಕೆ ಎಂಬಂತ ಮುಖ್ಯವಾದ ಪದಗಳು ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿವೆ. ಸುಮಾರು 16 ಅಧ್ಯಾಯಗಳಿರುವಂತ ಈ ಗ್ರಂಥವನ್ನ ನಾವು ಧ್ಯಾನ ಮಾಡೋದಕ್ಕೆ ಕರ್ತನು ನಮ್ಮನ್ನ ಬಲಪಡಿಸಿ ನಡೆಸಿ ಈಗಾಗಲೇ 2 ಸಂದೇಶಗಳನ್ನು ಕೇಳಿಸಿಕೊಂಡಿದ್ದೇವೆ. ಕಳೆದ ಸಾರಿ ನಾವು ಭಕ್ತನಾಗಿರೋ ಪೌಲನು ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವನಲ್ಲ ಎಂಬುದಾಗಿ ಹೇಳಿದ ಹಾಗೆ ಸುವಾರ್ತೆ ಸಾರಲ್ಪಟ್ಟಂತವರು ದೇವರ ಕುರಿತಾಗಿ ಹೇಳಿದಂತವರ ಕುರಿತು ನಾವು ಕಳೆದ ಸಾರಿ ನೋಡುತ್ತಾ ಧ್ಯಾನ ಮಾಡುತ್ತಾ ಬಂದೆವು. ಅದರಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಸುವಾರ್ತೆ ಹೇಳುವಾಗ ಸುವಾರ್ತೆ ಹೇಳುವುದಕ್ಕಿರುವಂತ ಭಯ, ನಾಚಿಕೆ ಮತ್ತು ನನಗೆ ತರಬೇತಿ ಆಗಿಲ್ಲ ಎಂಬಂತ ಒಂದು ಅನುಮಾನ ಎಲ್ಲವನ್ನ ಬಿಟ್ಟು ಅನುಕೂಲವಾದ ಸಮಯದಲ್ಲಿಯೂ ಅನಾನುಕೂಲವಾದ ಸಮಯದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನೇ ರಕ್ಷಕನು, ಪರಲೋಕಕ್ಕೆ ಆತನೇ ಮಾರ್ಗವು, ಆತನೇ ಪರಲೋಕಕ್ಕೆ ಮಾರ್ಗ, ಆತನಿಂದಲೇ ರಕ್ಷಣೆ. ಭಕ್ತನಾಗಿರುವಂತ ಪೌಲನು ಹೇಳಿದ ಹಾಗೆ ಮತ್ತು ಅನೇಕ ಸತ್ಯವೇದ ನೋಡುವಾಗ ಅಪೊಸ್ತಲರ ಕೃತ್ಯಗಳು ನೋಡ್ತೇವೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಮನುಷ್ಯರೊಳಗೆ ಕೊಡಲ್ಪಟ್ಟ ಯಾವ ನಾಮದಲ್ಲಿ ಮನುಷ್ಯನಿಗೆ ರಕ್ಷಣೆ ಇಲ್ಲ ಎಂಬುದಾಗಿ ಸ್ಪಷ್ಟವಾದಂತ ಒಂದು ಮಾತುಗಳನ್ನು ನಾವು ಕೇಳಿಸಿಕೊಳ್ತೇವೆ. ರಕ್ಷಣೆ ಆತನಿಂದಲೇ. ಹಾಗಾದ್ರೆ ಈ ರಕ್ಷಣೆ ಕುರಿತಾಗಿರುವಂತ ಸತ್ಯ ಸುವಾರ್ತೆಯನ್ನ, ಶುಭ ಸಂದೇಶವನ್ನ, ಸುಪ್ರೀತ ಸಂದೇಶವನ್ನ ಅನೇಕ ರೀತಿ ನಾವು ಹೇಳುವಂಥದ್ದು ರಕ್ಷಣೆ ಕುರಿತಾಗಿ ನಾವು ಹೇಳೋದಕ್ಕೆ ಹಿಂಜರಿಯಬಾರದು, ನಾಚಿಕೊಳ್ಳಬಾರದು, ಧೈರ್ಯವಾಗಿ ಸುವಾರ್ತೆನ ಸಾರಬೇಕು ಎಂಬುದಕ್ಕೆ ಉದಾಹರಣೆಯಾಗಿ ನಾವು ಕೆಲವು ವಿಷಯಗಳನ್ನ ಕಳೆದ ಸಾರಿ ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಅದು ಕರ್ತನ ಮಹಾಕೃಪೆಗಾಗಿ ನಾವು ತಿಳಿದುಕೊಂಡಿದ್ದೇವೆ ಪ್ರೇರೆ. ಮತ್ತು ಈ ರಾತ್ರಿ ಧ್ಯಾನಕ್ಕೋಸ್ಕರವಾಗಿ ರೋಮಾಪುರದಲ್ಲಿ ಬರೆದ ಪತ್ರಿಕೆಯ 18ನೇ ವಚನದಿಂದ 1ನೇ ಅಧ್ಯಾಯದ 18ನೇ ವಾಕ್ಯದಿಂದ 32ರ ತನಕ ನಾವು ವಾಕ್ಯಗಳನ್ನು ಓದಿಕೊಳ್ಳುವರಾಗಿದ್ದೇವೆ. ಎಲ್ಲ ವಾಕ್ಯ ಓದೋಕ್ಕಿಂತ ಪ್ರಾರಂಭಕ್ಕೋಸ್ಕರವಾಗಿ ನಾನು ಕೆಲವು ವಾಕ್ಯಗಳನ್ನು ಮಾತ್ರ ಓದಿಕೊಳ್ಳುವುದಕ್ಕೆ ನಾನು ಇಷ್ಟಪಡ್ತೇನೆ ಪ್ರೇರೆ. ಪ್ರಾಮುಖ್ಯವಾಗಿ ಗಮನಿಸುವಾಗ ಈ ರಾತ್ರಿಯ ಧ್ಯಾನಕ್ಕಾಗಿ ನಾವು ಮಧ್ಯಭಾಗದಲ್ಲಿರುವಂತ ಈ 18ನೇ ವಾಕ್ಯದಿಂದ 32 ತನಕ ಮಧ್ಯದಲ್ಲಿರುವಂತಹ 24ನೇ ವಾಕ್ಯ, 25ನೇ ವಾಕ್ಯ ಮತ್ತು 26 ಈ ವಚನಗಳನ್ನು ಓದಿಕೊಂಡು ನಾವು ಈ ರಾತ್ರಿ ಕರ್ತನ ಆತ್ಮನು ನಮಗೇನನ್ನು ಕಲಿಸಿಕೊಡ್ತಾನೋ ಅದನ್ನು ಕಲಿಯುವುದಕ್ಕೆ ನಾವು ಸಿದ್ಧರಾಗೋಣ. ನಾವು ಆತ್ಮನಿಂದ ಆರಿಸಲ್ಪಟ್ಟವರು, ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿದ್ದೇವೆ. ಆತ ನಮ್ಮ ಆತ್ಮಿಕ ಉಜ್ಜೀವನಕ್ಕೋಸ್ಕರವಾಗಿ ಕರ್ತನು ಕೊಡುವಂತ ಸಂದೇಶಗಳನ್ನ ಅವರು ಹೃದಯಪೂರ್ವಕವಾಗಿ ಸ್ವೀಕರಿಸೋಣ. ವಾಕ್ಯಾನುಸಾರವಾಗಿ ಜೀವಿಸುವುದಕ್ಕೆ ಈಗಾಗಲೇ ಪ್ರಿಯ ಸಹೋದರರು ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಕಾರವಾಗಿ ಕರ್ತನು ನಮ್ಮೆಲ್ಲರನ್ನ ನಡೆಸಲಿ. ಈ ರಾತ್ರಿ ಧ್ಯಾನಕ್ಕಾಗಿ ರೋಮಾಪುರದ ಪತ್ರಿಕೆಯ 1ನೇ ಅಧ್ಯಾಯದ 24, 25, 26 ವಾಕ್ಯಗಳನ್ನು ಓದಿಕೊಂಡು ನಾವು ಮುಂದೆ ಹಿಂದಿರುವ ವಿಷಯಗಳನ್ನ ನಾವು ಕಲಿತುಕೊಳ್ಳೋಣ ಪ್ರಿಯರೇ. ಓದಿಕೊಳ್ಳೋಣ. 24ನೇ ವಚನ. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಾಗಿನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಅವರು ಸತ್ಯದೇವರನ್ನು ಬಿಟ್ಟು ಅಸತ್ಯವಾದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನ ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಅಮೇನ್. ಅವರು ಇಂಥದ್ದನ್ನು ಮಾಡಿದ್ದರಿಂದ ದೇವರವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಾಭಾವಿಕವಾದ ಭೋಗವನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮ ತಾಪಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವರಾದರು. ಇದಲ್ಲದೆ ದೇವರ ಜ್ಞಾನ ಅವರಿಗೆ ಇಷ್ಟವಿಲ್ಲದ್ದರಿಂದ ಅಲ್ಲದ ಕೃತ್ಯಗಳು ನಡೆಸುವರಾಗಿರುವಂತೆ ದೇವರವರನ್ನ ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಕರ್ತನು ತಾನೇ ಈ ವಾಕ್ಯಗಳನ್ನ ಆಸ್ವಾದಿಸಲಿ. ಕರ್ತನು ಈ ವಾಕ್ಯ ಭಾಗದಲ್ಲಿ ಪ್ರಿಯರೇ ನಾನು ಹೇಳಿದ ಹಾಗೆ 18ನೇ ವಾಕ್ಯದಿಂದ ನಾವು ಓದಿಕೊಳ್ಳುವಾಗ ಈ 18ನೇ ವಾಕ್ಯದ ಶಿರೋಲೇಖ ಎಲ್ಲ ಮನುಷ್ಯರು ದೇವರ ಸನ್ನಿಧಿಯಲ್ಲಿ ಅಪರಾಧಿಗಳು. ರೋಮಾಪುರದ ಬರೆಯಲ್ಪಟ್ಟ ಈ ಪತ್ರಿಕೆ ಅದು ಗ್ರಂಥ ಒಂದು ಸುವಾರ್ತೆಯ ಪುಸ್ತಕವಾಗಿದೆ ಪ್ರಿಯರೇ. ಅಂದ್ರೆ ಒಬ್ಬ ವ್ಯಕ್ತಿಗೆ ನಾವು ಹೇಗೆ ಸುವಾರ್ತೆ ಸಾರಬೇಕು, ಯಾವ ರೀತಿ ಸುವಾರ್ತೆ ಸಾರಬೇಕು ಒಬ್ಬರ ಕುರಿತಾಗಿ ಸುವಾರ್ತೆ ಹೇಳುವಾಗ, ಯಾಕೆ ಇವತ್ತು ಸುವಾರ್ತೆಯನ್ನು ನಾವು ಕೇಳಿಸ್ಕೊಳ್ತೇವೆ ಪ್ರಿಯರೇ, ನಾವು ಕೇಳಿಸ್ಕೊಳ್ತೇವೆ. ಅನೇಕರು ಸುವಾರ್ತೆ ಹೇಳುವುದನ್ನು ಗಮನಿಸಿದ್ದೇವೆ. ಈ ದಿನಗಳಲ್ಲಿ
ಕರ್ತನಾದ ಯೇಸು ಕ್ರಿಸ್ತನು, ನಾವು ನೇರವಾಗಿ ಒಬ್ಬ ವ್ಯಕ್ತಿಗೆ ಹೋಗಿ ಯೇಸು ಕ್ರಿಸ್ತನ ನಂಬಿಕೋ ಎಂಬುದಾಗಿ ಹೇಳುವಂತ ಮಾತುಗಳನ್ನ ನಾವು ನೋಡ್ತೇವೆ. ಅದಕ್ಕೆ ಸಜೀವ ಸಾಕ್ಷಿ ನಾನೇ ಎಂಬುದಾಗಿ ಹೇಳ್ತೇನೆ. ಪ್ರಾರಂಭ ದಿನಗಳಲ್ಲಿ ಒಬ್ಬರಿಗೆ ಕರಪತ್ರ ಕೊಡುವಾಗ ಅನೇಕ ಕರಪತ್ರಗಳನ್ನ ಆ ಸೇವೆ ಪ್ರಾರಂಭದ ದಿನಗಳಲ್ಲಿ ಪ್ರತಿನಿತ್ಯವೂ ಹೆಚ್ಚು ಕಡಿಮೆ 1,000-2,000 ಕರಪತ್ರಗಳನ್ನು ಹಂಚ್ತಾ ಇದ್ದೇವೆ. ಹೇಳುವಂಥದ್ದು ಕರಪತ್ರ ಕೊಟ್ಟು ಯೇಸು ಸ್ವಾಮಿ ನಂಬಿಕೋ, ನಿಮ್ಗೆ ಒಳ್ಳೇದಾಗುತ್ತೆ. ಕಾರಣ ಏನಂದ್ರೆ, ಹೇಗೆ ಸುವಾರ್ತೆ ಸಾರಬೇಕೆಂಬುದನ್ನು ಕಲಿತಿರಲ್ಲ ಎಂಬುದನ್ನು ಒಪ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ನಾವು ಸ್ಥಳೀಯ ಸಭೆಯಲ್ಲಿ ಕಳಿಸಲ್ಪಟ್ಟಾಗ ಕೇಳಿಸ್ಕೊಂಡಿದ್ದೇವೆ, ಆದ್ರೆ ಮತ್ತೊಬ್ಬರಿಗೆ ಸುವಾರ್ತೆ ಹೇಳುವಾಗ ಪ್ರಾರಂಭ ಅದನ್ನ ಕರ್ತನ ಮಹಾಕೃಪೆಯಿಂದ ಬೇರೆ ರೀತಿಯಾಗಿ ಆ ಸುವಾರ್ತೆಯನ್ನು ಸರಳವಾಗಿ ಸುಲಭವಾಗಿ ಒಬ್ಬ ವ್ಯಕ್ತಿಗೆ ಹೇಗೆ ನಾವು ಸಾರಬೇಕೆಂಬುದನ್ನ ಕಲಿತು ಸ್ಪಷ್ಟವಾಗಿ ಈಗ ಯಾವ ಸ್ಥಳದಲ್ಲಿ ಬೇಕಾದರೂ ಸುವಾರ್ತೆ ಹೇಳೋದಕ್ಕೆ ಕರ್ತನ ನಮ್ಮನ್ನು ಬಲಗೊಳಿಸಿದ್ದಾನೆ. ಅದಕ್ಕೆ ನಾನು ದೇವರಿಗೆ ತುಂಬಾ ಸ್ತೋತ್ರ ಮಾಡುತ್ತೇನೆ, ನಾನು ಸಂತೋಷವುಳ್ಳವನಾಗಿದ್ದೇನೆ. ಯಾಕೆಂದ್ರೆ ಈ ರೋಮಾಪುರದ ಪತ್ರಿಕೆಯಲ್ಲಿ ನಾವು ಈ ಪತ್ರಿಕೆಯನ್ನು ಓದುವಾಗ 1ರಿಂದ 9ನೇ ಅಧ್ಯಾಯ ತನಕ ನಾವು ಹೋಗುವಾಗ ಪ್ರೇರೆ, ಮನುಷ್ಯನ ಪಾಪ ಪ್ರಾರಂಭವಾಗಿ ಮನುಷ್ಯ ಏನಾಗಿದ್ದಾನೆ, ಸುವಾರ್ತೆ ನಾವು ಸಾರುವಾಗ ಮೊದಲದಾಗಿ ನಾವು ಪರಿಚಯ ಎಂಬುದಾಗಿ ಹೇಳ್ತೇವೆ. ಸುವಾರ್ತೆ ಸಾರೋದಕ್ಕಿಂತ ಮುಂಚೆ ನಾವು ಪರಿಚಯ ಮಾಡಿಕೊಳ್ಳಬೇಕು. ಪರಿಚಯವಿಲ್ಲದೆ ಒಬ್ಬರಿಗೊಬ್ಬರು ಪರಿಚಯವಾದಾಗ ಅಲ್ಲಿ ಒಂದು ಸ್ನೇಹ ಸಂಬಂಧ ಬೆಳೆಯುತ್ತೆ. ಉದಾಹರಣೆಗಾಗಿ ನಾವು ಒಂದು ಪ್ರಯಾಣ ಮಾಡುವ ಬಸ್ನಲ್ಲಿ ಪಕ್ಕದ ಸೀಟಲ್ಲಿ ಕುಳಿತವರನ್ನ ನಾವು ಪರಿಚಯ ಮಾಡ್ಕೊಳ್ಬಹುದು. ನೀವು ಎಲ್ಲಿಗೆ ನೀವು ಹೊರಟಿದ್ದೀರಿ ಮಾತಾಡುತ್ತಾ ಪ್ರಯಾಣದ ಕುರಿತು ಹೇಳಿದಾಗ ಅವ್ರು ಇಂಥ ಸ್ಥಳಕ್ಕೆ, ನಾನು ಇಂಥ ಸ್ಥಳಕ್ಕೆ ಹೋಗ್ತಾ ಇದ್ದೇನೆ, ಹೆಸರು, ನಿಮ್ಮ ಊರು, ಕೆಲವು ವಿಷಯಗಳನ್ನ ಮಾತಾಡೋದಕ್ಕೆ ನಾವು ಹೀಗೆ ಹೇಳ್ತೇವೆ. ನಾವು ಪ್ರಯಾಣ ಮಾಡುವಾಗ ಅನೇಕ ರೀತಿಯ ಅಡೆತಡೆಗಳಾಗ್ತವೆ ಪ್ರೇರೆ. ಆ ಜೊತೆಲಿ ಕುಳಿತಂತವ್ರು ಮಾತಾಡಕ್ಕೆ ಎಂಥವರಾದ್ರೂ ಮುಂದೆ ಬರ್ತಾರೆ. ಈಗ ಈ ಬೇಸಿಗೆ ಕಾಲ, ಕಳೆದ ರಾತ್ರಿ ನಾನು ತುಮಕೂರಿಂದ ನಮ್ಮ ವಿಡಿಯೋಸ್ ಪ್ರಯಾಣ ಮಾಡ್ತಾ ಇದ್ದೆ. ನಾನು ಪ್ರಯಾಣ ಮಾಡುವಂತ ಬಸ್ಸು ಬಹಳಷ್ಟು ಆ ಕೆಪಾಸಿಟಿ 50 ಸೀಟ್ ಆಗಿದ್ರೆ ಅದು ನಿಂತು ಜನ ಎಲ್ಲ ನೋಡಿ ಸುಮಾರು 100 ಜನ ತುಂಬಿತ್ತು. ಭಯಂಕರದ ಆ ಮನುಷ್ಯರ ಬಿಸಿ, ಈಗಿರುವಂತ ಬೇಸಿಗೆ ಬಿಸಿ. ಪಕ್ಕದವ್ರು ಹೇಳ್ತಿದ್ರು, ಏನ್ ಸೆಕೆ, ಹೌದು ತುಂಬಾ ಸೆಕೆ ಇದೆ, ಕುಳಿತುಕೊಳ್ಳಕ್ ಆಗಲ್ಲ. ಹಾಗೆ ನಾವು ಮಾತಾಡುವಾಗ ಪ್ರೇರೆ ನಾನೊಂದು ವಿಷಯಕ್ಕೆ ಬಂದೆ. ಈ ಬೇಸಿಗೆಯಲ್ಲಿ ನಮ್ಮ ಸಂಬಂಧಿಕರೊಬ್ರು ಈ ಬೇಸಿಗೆ ಒಂದು ಬಿಸಿಲಿನ ತಾಪಕ್ಕೆ ಒಬ್ರು ವಿಲೋಕವನ್ನು ಬಿಟ್ಟು ಹೋದ್ರು. ಹೌದು ಸರ್, ಹೀಗೆ ಕಾರಣ ಯಾಕೆ ಹೇಳ್ತಂದ್ರೆ, ಇದನ್ನ ಹಂಚಿಕೊಳ್ಳುವಾಗ ಪರಿಚಯ ಆಗುತ್ತೆ. ಪರಿಚಯವಾದಾಗ ಸ್ನೇಹ ಬೆಳೆಯುತ್ತೆ. ಆ ಸ್ನೇಹ ಬೆಳೆಯುವಾಗ ಕೆಲವು ವಿಷಯಗಳ ಮಾತಾಡೋದಕ್ಕೆ ಅವ್ರಿಗೂ ನಮಗೂ ಸಮಯ ಸಿಗುತ್ತೆ. ಈ ಸಮಯನ ಉಪಯೋಗಿಸಿಕೊಂಡಂತ ಪೌಲನು, ಭಕ್ತನಾಗಿರುವಂತ ಪೌಲನು ರೋಮಾಪುರದೊಟ್ಟಿಗೆ ಮಾತನಾಡುತ್ತಾ ಇಲ್ಲಿ ಓದಿಕೊಂಡಂತ ಭಾಗವನ್ನು ನೋಡುತ್ತೇವೆ ಪ್ರೇರೆ. ಏನೆಂಬುದಾಗಿ ಅದನ್ನ ಹೇಳೋದಕ್ಕೆ ನಾನು ಇಷ್ಟೊಂದು ಇದರಲ್ಲಿ ತೆಗೆದುಕೊಂಡೆ. ಏನೆಂಬುದಾಗಿ ಹೇಳ್ತಾರೆ ಅಲ್ಲಿ, ಎಲ್ಲ ಮನುಷ್ಯರು ದೇವರ ಸನ್ನಿಧಿಯಲ್ಲಿ ಅಪರಾಧಿಗಳು. ಇದನ್ನು ತೋರಿಸ್ಬೇಕು. ನಾವು ಸುವಾರ್ತೆ ಹೇಳುವಾಗ ಕೇಳ್ತಾರೆ, ಎಲ್ಲಾ ಮನುಷ್ಯರು ದೇವರ ಸನ್ನಿಧಿಯಲ್ಲಿ ಅಪರಾಧಿಗಳು. ಆದ್ರೆ ಹೇಗೆ ಅಪರಾಧಿಗಳಾಗಿದ್ದಾರೆ, ಯಾವ ರೀತಿಯಾಗಿ ಅಪರಾಧಿಗಳಾಗಿದ್ದಾರೆ ಎಂಬುದಕ್ಕೋಸ್ಕರವಾಗಿ ಅನೇಕ ವಿಷಯಗಳನ್ನ ಪೌಲನು ಇಲ್ಲಿ ಕೂಲಂಕುಷವಾಗಿ ಸಂಕ್ಷಿಪ್ತವಾಗಿ ಈಗಿನ ದಿನಗಳಲ್ಲಿ ಪೌಲನು ಹೇಳಿದಂತ ಮಾತು ನೋಡುವಾಗ ಈಗ ಹೇಳಿದಾದ್ರೆ ಬಹಳಷ್ಟು ಇದು. ಆದ್ರೆ ರೋಮಾಪುರದಲ್ಲಿರುವಂತವರಿಗೆ, ಈಗ ರೋಮ ಪಟ್ಟಣದ ಚಕ್ರವರ್ತಿಯ ಒಂದು ಅಧಿಕಾರವನ್ನು ಹೊಂದಿರುವಂತ ಪೌಲನು ಹೇಗೆ ಮಾತಾಡುವುದಕ್ಕೂ ಪೌಲನಿಗೆ ಒಂದು ಬಲವಿತ್ತು, ಆ ಪೌರತ್ವ ಇತ್ತು ಪ್ರಿಯರೇ, ಅಧಿಕಾರವಿತ್ತು. ಆ ಅಧಿಕಾರದಿಂದ ಈ ಪಟ್ಟಣದಲ್ಲಿರುವಂತ ಜನರಿಗೆ ಬಹಳಷ್ಟು ಮಾತುಗಳನ್ನು ಹೇಳ್ತಾರೆ. ಯಾಕೆಂದ್ರೆ ಎಲ್ಲ ಮನುಷ್ಯರು ಇದನ್ನ ಏನ್ ಹೇಳ್ತಿದ್ದಾನೆ ಅಂತ ನೋಡುವಾಗ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಇಲ್ಲಿ ಪೌಲನು ಪರಲೋಕದ ಕುರಿತು ಮಾತಾಡುತ್ತಿದ್ದಾನೆ. ದುಷ್ಟತನವನ್ನು ನಡೆಸುವವರ ಮೇಲೆ, ಭಕ್ತಿಹೀನರ ಮೇಲೆ, ಆಮೇಲೆ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಯ ಮೇಲೆ. ಮನುಷ್ಯನ ಭಕ್ತಿ ಮಾಡುತ್ತಿದ್ದಾನೆ. ಯಾವ ಭಕ್ತಿ ಮಾಡುತ್ತಿದ್ದಾನೆ? ದೈವ ಭಕ್ತಿ. ಹಾಗಾದ್ರೆ ದೇವರ ಭಕ್ತಿಯನ್ನು ಮಾಡುವಾಗ, ಆ ದೈವ ಭಕ್ತಿ ಮಾಡುವಾಗ ಮನುಷ್ಯನ ಆಲೋಚನೆ ಏನಾಗಿದೆ? ಇವತ್ತು ಮನುಷ್ಯರ ಭಕ್ತಿ ಮಾಡುವುದು ಅನೇಕರು ಆ ಮನುಷ್ಯರಿಗೆ ತೋರಿಸಿಕೊಳ್ಳೋದಕ್ಕೋಸ್ಕರ, ಅನೇಕರು ಆ ಕೊಡುಗೆಗಳನ್ನು ಕೊಡುವಾಗ ನಮಗೆ ಈ ತರ ನಾವು ಶ್ರೀಮಂತರಾಗಿದ್ದೇವೆ. ನಾನು ಹೊರಗಡೆ ಕುರಿತು ಮಾತಾಡುತ್ತಿದ್ದೇನೆ, ಸಭೆ ಒಳಗಡೆನವರ ಕುರಿತಲ್ಲ ಪ್ರೇರೆ. ಹೊರಗಡೆ ಜನರು ಅನೇಕ ಕಾಣಿಕೆ ಕಪ್ಪಗಳನ್ನು ಕೊಡುವಾಗ ನಾವು ಧನವಂತರು ಶ್ರೀಮಂತರಿಗೋಸ್ಕರ ತೋರಿಸಿಕೊಳ್ಳೋದಕ್ಕೆ ಬಹಳಷ್ಟು ಬೆಲೆಯುಳ್ಳದನ್ನು ಕೊಡ್ತಾರೆ. ಆದ್ರೆ ಎಲ್ಲ ವಿಧವಾದ ಈ ಭಕ್ತಿಗಳ ಮೇಲೆ, ಯಾಕೆಂದ್ರೆ ಕೆಳಗೆ ನೋಡ್ತೇವಲ್ಲ, ಯಾಕೆಂದ್ರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸು ಸ್ಪಷ್ಟವಾಗಿ ತಿಳಿದದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದ್ರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳೆಂದರೆ ಆತನ ನಿತ್ಯ ಶಕ್ತಿಯು ದೇವತು ಜಗತ್ಪತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದನ್ನು ಅವರು ಉತ್ತರವಾಗಿದ್ದಾರೆ ಎಂಬುದಾಗಿ ನೋಡುತ್ತಾ
ಯಾಕೆಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರು, ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರ ನೆನೆಸದನ್ನು ಸ್ತುತಿಸಲಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಇಲ್ಲಿ ಪೌಲನು ಹೇಳುವಂಥದ್ದು, ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದವರ ಮನಸ್ಸು ಕತ್ತಲಾಯಿತು, ಸೃಷ್ಟಿಕರ್ತನ ಸ್ಮರಿಸಲಿಲ್ಲ. ಸೃಷ್ಟಿಯನ್ನ ಗಮನಿಸುವಾಗ ಈ ಸೃಷ್ಟಿಯಲ್ಲಿ ಕಾಣುವಂತ ಎಲ್ಲ ವಿಷಯಗಳನ್ನು ನಾವು ಆಲೋಚನೆ ಮಾಡಬೇಕು. ಬಹಳಷ್ಟು ಸಾರಿ ಆಲೋಚನೆ ಮಾಡ್ತೇವೆ. ಸೃಷ್ಟಿಯಲ್ಲಿ ಕೆಲವು ಪ್ರಾಣಿಗಳನ್ನ ನೋಡುವಾಗ, ಕೆಲವು ಹೂಗಳನ್ನ, ಮರದ ಬಳ್ಳಿಗಳನ್ನ ಗಮನಿಸುವಾಗ, ನಾವು ಧರಿಸುವಂತ ಎಲ್ಲ ವಸ್ತ್ರಗಳಿಗೂ ಎಲ್ಲ ಹತ್ತಿ ದಾರ ಅದು ಬಿಳುಪಾಗಿರುತ್ತದೆ. ಆದರೆ ಹಾಕಿಕೊಳ್ಳುವಂತ ವಸ್ತ್ರಗಳು ನೋಡುವಾಗ ಅದಕ್ಕೆ ಬರುವಂತ ಬಣ್ಣ, ಅದು ಫ್ಯಾಕ್ಟರಿಯಲ್ಲಿ ತಯಾರಾಗಿ ಆ ಬಣ್ಣಕ್ಕೆ ಅದ್ದಿದಾಗ ಅದು ನಮ್ಮ ಮುಂದಿರುವ ಬಣ್ಣಗಳಿಗೆ ಅದು ಪರಿವರ್ತನೆ ಆಗುತ್ತದೆ. ಹಾಗಾದ್ರೆ ಸೃಷ್ಟಿಕರ್ತ ದೇವರು ಈ ಸೃಷ್ಟಿಯಲ್ಲಿ ನೋಡುವಂತ ಸರ್ವ ಸೃಷ್ಟಿಯನ್ನು, ಕೆಲವು ಸಹ ನಾವು ಜಿರಾಫೆಯನ್ನು ನಾವು ಕಾಣ್ತೇವೆ, ಅದರ ಮೇಲೆ ನೋಡುವಾಗ ಗೆರೆಗಳಾಗಿರುವಂತ ಬಣ್ಣದ ಗೆರೆಗಳು, ಮತ್ತು ಕೆಲವು ಗಿಣಿಗಳು ರೆಕ್ಕೆ ಒಂದು ರೀತಿಯ ಬಣ್ಣ, ಬಾಲ ಒಂದು ರೀತಿಯ, ಅನೇಕ ರೀತಿಯ ಪಕ್ಷಿಗಳು ವಿಧವಾದ ರೀತಿಯ ಬಣ್ಣ ಮತ್ತು ಹೂಗಳನ್ನು ನಾವು ಕಾಣ್ತೇವೆ. ಜನರು ಇದನ್ನು ನೋಡುವಾಗ ದೇವರು ಈ ಸೃಷ್ಟಿಯನ್ನ ತನ್ನ ದೃಷ್ಟಿಯಲ್ಲಿ, ತನ್ನ ಆಲೋಚನೆಯಲ್ಲಿ ಎಷ್ಟೊಂದು ಸುಂದರವಾಗಿ, ರಮ್ಯವಾಗಿ, ಅಂದವಾಗಿ ಸೃಷ್ಟಿ ಮಾಡಿದ್ದಾನೆ. ಆಗ ಇದೆಲ್ಲ ಆಗಬೇಕಾದ್ರೆ ಇದಕ್ಕೊಬ್ಬ ಸೃಷ್ಟಿಕರ್ತನಿದ್ದಾನೆ. ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೊಬ್ಬ ಇಂಜಿನಿಯರ್, ಪ್ಲಾನಿಂಗ್, ಎಸ್ಟಿಮೇಟ್ ಅದು ಕಟ್ಟುವಂತವರು ಸೇರಿ ಅದನ್ನ ಒಂದು ರೂಪಕ್ಕೆ ತರ್ತಾರೆ. ಆದರೆ ಈ ಸೃಷ್ಟಿಯನ್ನುಂಟು ಮಾಡುವಾಗ ಗಮನಿಸಬೇಕು, ಆಗ ಸೃಷ್ಟಿಕರ್ತನೊಬ್ಬನಿದ್ದಾನೆ ಎಂಬುದಾಗಿ ಇದೆಲ್ಲ ತಿಳಿದಿದ್ದರು, ವಿಚಾರ ಮಾಡಿ ಅವರು ತಿಳಿದುಕೊಳ್ಳಲಿಲ್ಲ. ಪೌಲನು ಹೇಳುವಂಥದ್ದು, ಅವ್ರೇನ್ ಮಾಡೋದು, ತಾವೇ ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು ಎಂಬುದಾಗಿ ನೋಡ್ತೇವೆ. ಏನ್ ಮಾಡಿದ್ರು, ಲಯವಿಲ್ಲದ ದೇವರ ಮಹಿಮೆಯನ್ನ ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ, ಇಲ್ಲಿ ಕೊಟ್ಟಿದ್ದೇನೆ, ಮನುಷ್ಯ. ಇದು ಪ್ರಪಂಚದಲ್ಲಿ ಮಾಡುತ್ತಿರುವಂತಹ ಅನೇಕ ವಿಷಯಗಳನ್ನ ಕುರಿತು ನೋಡ್ತೇವೆ ಪ್ರೇರೆ. ಮನುಷ್ಯನ ಒಂದು ರೂಪವನ್ನು ಧರಿಸಿಕೊಂಡು ಅದಕ್ಕೆ ತಕ್ಕ ಅನೇಕ ಹೆಸರುಗಳನ್ನ ಕೊಟ್ಟು ಆ ಮನುಷ್ಯ ಏನಾಗಿದ್ದಾನೆ, ಸತ್ತವನಾಗಿದ್ದಾನೆ. ಆ ಸತ್ತ ಮನುಷ್ಯನೊಂದು ರೂಪವನ್ನು ತೆಗೆದುಕೊಂಡು ಮನುಷ್ಯರು ಮಾಡುತ್ತಿರುವಂಥದ್ದು, ಮತ್ತು ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡ್ರು. ಆದ ಕಾರಣ ದೇವರಿಗೆ ಬಂದಂಥದ್ದು ಕೋಪ. ಅವರ ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಯನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನೆಂಬುದಾಗಿ ನೋಡ್ತೇವೆ. 3 ವಿಷಯಗಳನ್ನ ಈ ಭಾಗದಿಂದ ಕಾಣ್ತೇವೆ. ಮನುಷ್ಯನು ಮಾಡಿಕೊಂಡಿದ್ದು ಸೃಷ್ಟಿಕರ್ತನನ್ನ ಬಿಟ್ಟು ಸೃಷ್ಟಿಯನ್ನು, ಈಗ ಹೇಳುವುದು ಪ್ರೇರೆ, ಸೃಷ್ಟಿಕರ್ತನ ಬಿಟ್ಟು, ಸೃಷ್ಟಿಕರ್ತನ ಮರೆತು ಸೃಷ್ಟಿಯಲ್ಲಿ ಕಣ್ಣಿಗೆ ಕಾಣುವಂತವುಗಳನ್ನ ಮಾಡಿಕೊಂಡು ಸೃಷ್ಟಿಕರ್ತನ ದೇವರ ಕೋಪವನ್ನ ತಂದುಕೊಂಡ್ರೆಂಬುದಾಗಿ ನೋಡುತ್ತೇವೆ. ನೋಡುವಾಗ ಅವರು ಸತ್ಯ ದೇವರನ್ನ ಬಿಟ್ಟು ಅಸತ್ಯವಾದ ಹಿಡಿದುಕೊಂಡು ಸೃಷ್ಟಿಕರ್ತನ ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವರಾದರು. ಆದ್ದರಿಂದ ದೇವರಿಗೆ ಕೋಪ ಬಂತು. ಆದ್ದರಿಂದ ಅವರನ್ನ ಹೊಲಸಾದ ನಡತೆಗೆ ಒಪ್ಪಿಸಿದನು. ದೈವ ಕೋಪ ಪ್ರೇರ. ಮನುಷ್ಯನ ಇವತ್ತು, ಯಾಕೆಂದ್ರೆ ನಾವು 3ನೇ ಅಧ್ಯಾಯಕ್ಕೆ ಬರುವಾಗ ಪಾಪ ಕೊಡುವ ಸಂಬಳ ಮರಣ. ನಾವು ಸರಳವಾಗಿ ಸುವಾರ್ತೆ ಹೇಳುವಾಗ ಹೇಳಿದೆ, ಪರಿಚಯ ಮಾಡಿಕೊಂಡು ಮೊದಲು ನಾವು ಸೃಷ್ಟಿ ನಡೆಯುವುದನ್ನ ಗಮನಿಸ್ತೇವೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಪಾಪ ಪ್ರತಿ ಮನುಷ್ಯ ನಿತ್ಯ ಮಾಡ್ತಾರೆ. ಯಾಕಂದ್ರೆ ಮೇಲ್ಗಡೆ ನೋಡುವಾಗ ಎಲ್ಲಾ ಮನುಷ್ಯರ ಎಂಬುದಾಗಿ ನೋಡ್ತೇವೆ ಪ್ರೇರೆ. 3:11 ನೋಡ್ತೇವೆ, ನೀತಿವಂತನಲ್ಲಿ ಒಬ್ಬನಾದ್ರೂ ಇಲ್ಲ ಎಂಬುದಾಗಿ. ಪ್ರತಿ ಮನುಷ್ಯನು ಪ್ರತಿನಿತ್ಯ ಪಾಪವನ್ನು ಮಾಡ್ತಾರೆ. ಕೀರ್ತನೆ ನೋಡುವಾಗ ನಮ್ಮ ಪಾಪಗಳು, ನಮ್ಮ ಅಪರಾಧಗಳು ತಲೆ ಕೂದಲಿಗಿಂತ ಮೀರಿ ಬೆಳೆದಿವೆ. ಸುವಾರ್ತೆ ಹೇಳುವಾಗ ಪಾಪದ ಕುರಿತು ನಾವು ಪ್ರತಿ ಮನುಷ್ಯ ದಿನಕ್ಕೆ 3 ಪಾಪ ಮಾಡ್ತಾರೆ ಎಂಬುದಾಗಿ ನಾವು ಕಲಿಸಿಕೊಡ್ತೇವೆ. ಅದು ಹೇಗೆ ಎಂಬುದಾಗಿ ನೋಡುವಾಗ ಮನುಷ್ಯನ ಆಲೋಚನೆಯಿಂದ, ಈ ನೋಟದಿಂದ, ಮಾತಿನಿಂದ ಮನುಷ್ಯನು ಆಲೋಚನೆಯಲ್ಲಿ ಪಾಪ ಮಾಡ್ತಾನೆ ಪ್ರೇರೆ. ಮತ್ತೊಬ್ಬರು ಹಾಕಿಕೊಳ್ಳುವಂತ ಆ ವಸ್ತ್ರಗಳನ್ನು ನೋಡಿ, ಮತ್ತೊಬ್ಬರು ಧರಿಸುವಂತ ಯಾವುದೇ ವಸ್ತುಗಳನ್ನು ನೋಡಿ, ಮತ್ತೊಬ್ಬ ಮನುಷ್ಯನು ಆ ಪ್ರತಿಯೊಂದು ವಿಷಯಗಳನ್ನು ನೋಡುವಾಗ ಹೊಟ್ಟೆ ಕಿಚ್ಚು ಪಡುವಂಥದ್ದು. ಆಲೋಚನೆ ನೋಡಿ ನೋಡಿ ಹೊಟ್ಟೆ ಕಿಚ್ಚು, ಅದು ಆಲೋಚನೆಯಿಂದ ಬರುವಂತ ಪಾಪ. ಕಣ್ಣಿಂದ ನೋಡುತ್ತಾ, ಬಾಯಿಂದ ಭಯಂಕರವಾದಂತ ದುರ್ಭಾಷೆಗಳನ್ನ ಮಾತಾಡುತ್ತಾ ಮನುಷ್ಯರು ಹೀಗೆ ಪಾಪ ಮಾಡ್ತಾರೆ. ಈ ಪಾಪದ ಸಂಬಳ ಮರಣ ಎಂಬುದಾಗಿ ನಾವು ಸುವಾರ್ತೆಯಲ್ಲಿ ಹೇಳ್ತೇವೆ. ದಿನಕ್ಕೆ 3 ಪಾಪ, ವರ್ಷಕ್ಕೆ 1000 ಪಾಪ ಎಂಬುದಾಗಿ ನಾವು ಹೇಳ್ಕೊಡ್ತೇವೆ. ಅದರಲ್ಲಿ ಪೌಲನು ನೇರವಾಗಿ ಹೇಳ್ತಾ ಇದ್ದಾನೆ, ನಾವು ಈಗಿನ ದಿನಗಳಲ್ಲಿ ಮನುಷ್ಯರ ಮುಂದೆ ಹೀಗೆ ಆ ವಿಗ್ರಹಾರಾಧನೆ ಎಂಬುದಾಗಿ ಹೇಳುವಾಗ ಕೆಲವರಿಗೆ ಕೋಪ ಉಂಟಾಗುತ್ತೆ ಎಂಬುದಾಗಿ ನಾವು ಈ ರೀತಿಯಾಗಿ ತೆಗೆದುಕೊಂಡು ಹೋಗ್ತೇವೆ.
ಆದ್ರೆ ಪೌಲನಿಗೆ ಧೈರ್ಯ, ನೇರವಾಗಿ ಹೇಳ್ತಿದ್ದೇನೆ, ಅವರು ಸತ್ಯ ದೇವರನ್ನ ಬಿಟ್ಟರು, ಅಸತ್ಯವಾದದ್ದನ್ನ, ಸೃಷ್ಟಿಕರಣ ಅಂದ್ರೆ ಸೃಷ್ಟಿಯ ವಸ್ತುಗಳನ್ನೇ, ಅದು ಪ್ರೇರೆ ಇವತ್ತು ಪ್ರಪಂಚ, ನಮ್ಮ ಸುತ್ತಮುತ್ತಲ ಅನೇಕರು ಇದನ್ನ ನೋಡ್ತಾ ಇದ್ದೇವೆ ಪ್ರೇರೆ. ಸೃಷ್ಟಿಯ ವಸ್ತುಗಳು, ಸೃಷ್ಟಿಕರ್ತ ದೇವರು ಜೊತೆಗಿದ್ರು ಅನುದಿನವೂ ಬೇಕಾಗಿರುವಂತ ಪಂಚೇಂದ್ರಿಯಗಳನ್ನು ಕೊಟ್ಟ ಪರಿಶುದ್ಧನು ನಮಗೆ ಬೇಕಾಗಿರುವಂತ ನೀರು, ಗಾಳಿ, ಬೆಳಕು ಎಲ್ಲವನ್ನು ಕೊಡ್ತಾ ಇದ್ರು. ಪ್ರತಿನಿತ್ಯ ಬೇಕಾಗಿರುವಂತ ನಿದ್ರೆ ಕೊಡ್ತಾ ಇದ್ರು, ಒಳ್ಳೆ ಜ್ಞಾನ ಕೊಡ್ತಾ ಇದ್ರು. ಎಲ್ಲವನ್ನು ಕೊಟ್ಟರು ಅದನ್ನು ಸ್ಮರಿಸುವುದಿಲ್ಲ ಅನೇಕರೆಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಮೊದಲನೇದಾಗಿ ವಲಸಾದ ನಡೆದು ಒಪ್ಪಿಸಿದನು, ಮತ್ತು ಆ ಒಂದು ಜನರಲ್ಲಿದ್ದಂತ ಈ ಕಾಮಾಭಿಲಾಷ ಎಂಬುದಾಗಿ ನೋಡ್ತೇವೆ. ಇದಕ್ಕೀಗ ವಿದೇಶಗಳಲ್ಲಿ ಕೆಲವರು ಸರ್ಕಾರನೇ ಪರ್ಮಿಷನ್ ಕೊಟ್ಟಿದೆ ಎಂಬುದನ್ನು ಕೇಳಿಸಿಕೊಳ್ತೇವೆ. ಸ್ತ್ರೀಯೊಟ್ಟಿಗೆ ಸ್ತ್ರೀ ವಿವಾಹವಾಗುವಂಥದ್ದು, ಪುರುಷನೊಟ್ಟಿಗೆ ಪುರುಷ ವಿವಾಹವಾಗುವಂಥದ್ದು, ಇದು ಧನೋಪದೇಶಕ್ಕೂ ವಿರುದ್ಧವಾಗಿರುವಂಥದ್ದು. ಮತ್ತು ಇದು ನೋಡ್ತೇವೆ ಸ್ವಾಭಾವಿಕವಾದ ಭೋಗ ಎಂಬುದಾಗಿ ನಡೀತಾ ಇದೆ. ಇವತ್ತು ಭಯಂಕರವಾಗಿರುವಂತ ನೀಚತನವಾಗಿದೆ. ಹೀಗಿರುವುದಲ್ಲ, ಆಗ್ಲೇ ಇತ್ತು ಎಂಬುದಾಗಿ ನಾವು ಗಮನಿಸ್ತಾ. ಅವರು ಇಂಥದ್ದನ್ನ ಮಾಡಿದ್ರಿಂದ ದೇವರವರನ್ನ ಕೇವಲ ತುಚ್ಛವಾದ ಕಾಮಲಾಪೇಕ್ಷೆಗೆ, ಹೇಗೆಂದ್ರೆ ಅವರು ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು, ಸ್ವಾಭಾವಿಕ ವಿರುದ್ಧವಾದ ಭೋಗ ಅಂದ್ರೆ ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಅರ್ಥ ಮಾಡಿಕೊಳ್ಳುವುದು, ಪುರುಷರೊಟ್ಟಿಗೆ ಸ್ತ್ರೀಯೊಟ್ಟಿಗೆ ಆ ಒಂದು ಇದರಿಂದ ದೇವರನ್ನ ಅಲ್ಲಿ ನೋಡ್ತೇವೆ ಪ್ರೇರೆ. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ರಿಂದ ಅವರಲ್ಲದ ಕೃತ್ಯಗಳನ್ನ ನಡೆಸೋರಾಗಿದ್ದು ದೇವರವರನ್ನ ಅನಿಷ್ಟ ಭಾವಕ್ಕೆ 3 ವಿಷಯಗಳನ್ನ ಗಮನಿಸ್ತಾ ಇದ್ದೇವೆ. ಒಂದು, ವಲಸಾದ ನಡತೆ ಒಪ್ಪಿಸಿದನು. ಎರಡನೇದಾಗಿ ತುಚ್ಛವಾದ ಮತ್ತು ಕಾಮಾಭಿಲಾಷೆಗೆ ನೋಡ್ತೇವೆ ಪ್ರೇರೆ, ತುಚ್ಛವಾದಂತಹ ಕಾಮಲಾಭಿಲಾಷೆ ಒಪ್ಪಿಸಿದನು. ಮತ್ತು ನೋಡುವಾಗ ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಕಾರಣ ಮನುಷ್ಯರು ಮಾಡಿದ ಮಹಾಪಾಪಗಳು, ಸೃಷ್ಟಿಕರ್ತನನ್ನ ಬಿಟ್ಟು ಸೃಷ್ಟಿಯಲ್ಲುಂಟಾಗಿರುವಂತ, ಇಲ್ಲಿ ನೋಡ್ತಾ ಇದ್ದೇವೆ ಮನುಷ್ಯ, ಅದು ನಮಗೆ ಗೊತ್ತುಂಟು, ಮನುಷ್ಯ ಇವತ್ತು ಮಾಡ್ಕೊಳ್ಳಿರುವಂಥದ್ದು. ಮತ್ತು ನಾವು ಸಹ ಒಂದು ಕಾಲದಲ್ಲಿ ಅದೇ ರೀತಿ ಇದ್ದಂಥವರೇ. ಪಶು, ಪಕ್ಷಿ, ಗರುಡ ಎಂಬುದಾಗಿ ನಾವು ನೋಡ್ತೇವೆ, ಮತ್ತು ಸರ್ಪಾದಿಗಳು ಇದು ನಾಗರ ಎಂಬುದಾಗಿ ಮಾಡ್ತಾರೆ ಪ್ರೇರೆ. ನಾವು ಸಂದಿನ ಮಾಡಿದವರೇ, ಅವುಗಳಿಗೆ ಹೋಗಿ ಉತ್ತುಗಳ ಮುಂದೆ ಹಾಲು ಎರೆದಂಥವರೇ. ಈಗಲೂ ಸಹ ಅನೇಕರು ಈ ನಾಗರವನ್ನು ಕಂಡಾಗ ಸಾಯಿಸರು ಬಹಳಷ್ಟು ಕಡಿಮೆ, ಕೆಲವು ಬೇಕಾದ ಹಾಲು ತಗೊಂಡು ಓಡೋಗ್ತಾರೆ. ಇರ್ಲಿ, ಆದರೆ ಏನಾಗಿದೆ ಮಾನವನ ಒಂದು ನಡತೆ ಅಂದ್ರೆ, ಮಾಡುವುದೆಲ್ಲವೂ ಸೃಷ್ಟಿಕರ್ತನ ವಿರುದ್ಧವಾದ ಕಾರ್ಯಗಳು, ದೇವರಿಗೆ ವಿರುದ್ಧವಾದಂತ ಕಾರ್ಯಗಳು, ಭಯಂಕರವಾದ ದೇವರ ಕೋಪ ಮಾಡಿಕೊಳ್ಳುವಂಥದ್ದೇ. ತನಗೆ ಸಿಗಬೇಕಾಗಿರುವಂತ ಘನತೆ, ಮಹಿಮೆ ಅಲ್ಲಿ ನೋಡ್ತೇವೆ. ನೋಡ್ತೇವೆ, ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಉಪಕರಣ ನೆನೆಸಿ ಸ್ತುತಿ ಮಾಡಲಿಲ್ಲ, ವಿಚಾರ ಮಾಡಿ ಫಲ ಕಂಡಿಲ್ಲ. ಅವರ ಮನಸ್ಸು ಕತ್ತಲಾಯಿತು, ಭಯಂಕರವಾದ ಗಾಢಂಧಕಾರಕ್ಕೆ ಹೋಯಿತು, ಕತ್ತಲಾಯಿತು. ಈ ಹಳೊಡಂಬಡಿಕೆ ನೋಡುವಾಗ ಧರ್ಮೋಪದೇಶ ಕಾಂಡದಲ್ಲಿ ಮತ್ತು ಅರಣ್ಯಕಾಂಡ, ವಿಮೋಚನೆ ಕಾಂಡಗಳಲ್ಲಿ ಆಗುವಂತ ಅನೇಕ ವಿಷಯಗಳನ್ನ ನಾವು ಕಾಣ್ತೇವೆ. ಅಂದಿನ ಇಸ್ರೇಲರು ಮಾಡಿಕೊಂಡಂತ ಒಂದು ಎರಕದ ಬಸವನ ಮೂರ್ತಿ ಎಂಬುದಾಗಿ ಗಮನಿಸ್ತಾರೆ ಪ್ರೇರೆ. ಆದ ಕಾರಣ ನೋಡುವಂಥದ್ದು, ಅವರನ್ನ ದೇವರು ವಲಸಾದ ನಡತೆಗೆ ಒಪ್ಪಿಸಿದನೆಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಅವರು ಸತ್ಯದೇವರನ್ನ ಬಿಡಿಸೋದನ್ನು ಹಿಡಿದುಕೊಂಡು ಸೃಷ್ಟಿ ವಸ್ತುಗಳನ್ನು ಪೂಜಿಸಿ ಸೇವಿಸುವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು, ಆಮೇನ್. ಆದ್ರೆ ಇಲ್ಲಿ ನಾವು ಕಲಿಯುತ್ತಿರುವಂತದ್ದು ಏನಪ್ಪಾ ಅಂದ್ರೆ, ಪೌಲನು ಸುವಾರ್ತೆ ಹೇಳೋದಕ್ಕೆ ಪ್ರಾರಂಭಿಸಿದ್ದಾನೆ. ಪೌಲನು ಮಾನವನ ಪಾಪ ಏನೆಂಬುದಾಗಿ ತೋರಿಸಿಕೊಡ್ತಾ ಇದ್ದಾನೆ. ಗಮನಿಸುವಾಗ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, ಸುಮಾರು 9 ಅಧ್ಯಾಯಗಳ ತನಕ ಮನುಷ್ಯನ ಪಾಪದ ಶಿಕ್ಷೆ ಮತ್ತು ಪಾಪ ಏನಾಗಿದೆ ಎಂಬುದಾಗಿ ಹೇಳುತ್ತಾ ರಕ್ಷಣೆ 10ನೇ ಅಧ್ಯಾಯದ 9ನೇ ವಾಕ್ಯಕ್ಕೆ ಬರುವಾಗ ಹೇಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ ನೋಡುವಾಗ ಅದು ಕಂಠಪಾಠವಾಗಿರುವಂತ ಒಂದು ಮಾತು. ಅದೇನೆಂದರೆ, ಯೇಸುವನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನ ಸತ್ತವರೊಳಗಿಂದ ಎಬ್ಬಿಸಿ ಹೃದಯದಿಂದ ನಂಬಿದರೆ ರಕ್ಷಣೆ. ಸುವಾರ್ತೆಯಲ್ಲಿ ನಾವು ಹೇಳ್ತೇವೆ 4 ಭಾಗಗಳು. ಮೊದಲನೇದಾಗಿ ಪರಿಚಯ. ನಾವು ಸುವಾರ್ತೆ ಹೇಳಬೇಕಾದಲ್ಲಿ ಪೌಲನು ಮತ್ತು ಪ್ರಾರ್ಥನೆ, ಹೊಸಬರಿಗೆ ಹೇಳಿಕೊಳ್ಳುವಾಗ ನಾವು ಪರಿಚಯ, ನಮ್ಮ ಸ್ನೇಹಿತರಿಗೆ, ನಾವು ಬಂಧುಗಳಿಗೆ ಹೇಳುವಾಗ ಪ್ರಾರ್ಥನೆ. ಅಂದರೆ ಪ್ರತಿನಿತ್ಯ ನಮ್ಮ ಪ್ರಾರ್ಥನೆ ಪಟ್ಟಿಯಲ್ಲಿ ನಾವು ಸುವಾರ್ತೆ ಹೇಳಲೇಬೇಕು ಅಥವಾ ಇವರು ರಕ್ಷಣೆ ಹೊಂದಬೇಕೆಂಬುದಾಗಿ ಇವತ್ತಿನ ದೇವ ಜನರು ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾರೆ. ಯಾವುದಕ್ಕಾಗಿ? ತಮಗೆ ಬೇಕಾದ ಆರೋಗ್ಯ,
ತಮ್ಮ ಕುಟುಂಬದಲ್ಲಿ ಬೇಕಾಗಿರುವಂತಹ ಶಾಂತಿ ಸಮಾಧಾನ, ತಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ವಿವಾಹ ಕಾರ್ಯಗಳು, ತಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಉದ್ಯೋಗ, ತಮ್ಮ ಮಕ್ಕಳಿಗೆ ಬೇಕಾಗಿರುವ ಸಂತಾನ ಫಲಗಳು, ಒಟ್ಟಾರೆ ಕುಟುಂಬಕ್ಕೆ ಬೇಕಾಗಿರುವ ಮೇಲುಗಳಿಗೋಸ್ಕರವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವವರಾಗಿದ್ದೇವೆ, ಮಾಡಬೇಕು. ದೇವರಿಗೆ ಸ್ತೋತ್ರ. ಆದರೆ ರಕ್ಷಣೆಗೋಸ್ಕರವಾಗಿ, ಯಾಕೆಂದ್ರೆ ಪೌಲನು ಬಹಳಷ್ಟು ಒತ್ತಿ ಒತ್ತಿ ಹೇಳಿದ ಮಾತುಗಳು ನಮ್ಮೆಲ್ಲ ನೆನಪಿಗೆ ಬರುತ್ತದೆ ಪ್ರೇರೆ. ನಾವು ಯಾವುದಕ್ಕೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ 1 ತಿಮೋಥೆ 2:4 ಗಮನಿಸುವಾಗ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಎಲ್ಲಾ ಮನುಷ್ಯರು. ಹಾಗಾದ್ರೆ ಮೇಲ್ಗಡೆ ಬೋಧವಾಗಿ ಏನ್ ಬರುತ್ತೆ? ಎಲ್ಲದಕ್ಕಿಂತ ಮೊದಲು ನಾವ್ ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳ್ತಾನೆ, ಎಲ್ಲ ಅರಸರಿಗಳಿಗೋಸ್ಕರವಾಗಿ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಮನುಷ್ಯರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನ, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಹಾಗಾದ್ರೆ ಪ್ರೇರೆ, ಈಗ ನನ್ನೊಡನೆ ಈ ಜೀವಕೂಟದಲ್ಲಿ ಕೂಡಿ ಬಂದಿರುವಂತ ಕ್ರಿಸ್ತನಲ್ಲಿ ಹಿರಿಯ ದೈವ ಸೇವಕರು, ಸಹೋದರ ಸಹೋದರಿಯರೇ, ಎಷ್ಟು ಜನ ಪ್ರತಿನಿತ್ಯ ಅಥವಾ ಪ್ರಾರ್ಥನೆ ಮಾಡುವಾಗ, ಯಾಕಂದ್ರೆ ಸುವಾರ್ತೆ ಪುಸ್ತಕದಲ್ಲಿ ಹೇಗೆ ಸುವಾರ್ತೆ ಸಾರಬೇಕೆಂಬುದಾಗಿ ಹೇಳುವಾಗ ಮನುಷ್ಯನ ಪಾಪದ ಪರಿಹಾರ, ದೇವರ ನೀತಿ, ದೇವರ ಪ್ರೀತಿ ಮತ್ತು ಪಾಪ ಪರಿಹಾರಕ್ಕೋಸ್ಕರವಾಗಿ ಮುಂದೆ ವಾಕ್ಯದಲ್ಲಿ ನಾವು ಕಾಣ್ತೇವೆ. ದೇವರೊಪ್ಪಿಸಲ್ಪಟ್ಟಂತ ಈ ಒಂದು ಹೊಲಸಾದ ನಡತೆಗೆ ದೇವರೊಪ್ಪಿಸಿದ್ರು, ತುಚ್ಛವಾದ ಕಾಮಲಾಪ್ಸ ದೇವರೊಪ್ಪಿಸಿದ್ರು, ಅನಿಷ್ಟ ಭಾವಕ್ಕೆ ದೇವರೊಪ್ಪಿಸಿದ್ರು. ಅದು ಎಲ್ಲದ್ರಿಂದ ಇದು ಪಾಪವಾಗಿತ್ತು. ಈ ಪಾಪದ ಶಿಕ್ಷೆ ನಮ್ಮ ಮೇಲೆ ಭಾರ ಇತ್ತು ಪ್ರೇರೆ. ಹಾಗಾದ್ರೆ ನಾವೀಗ ರಕ್ಷಿಸಲ್ಪಟ್ಟವರಾಗಿದ್ದೇವೆ. ರಕ್ಷಿಸಲ್ಪಟ್ಟಂತ ನಾವುಗಳು ಅನುದಿನವೂ ನಾವು ಹೇಳ್ಕೊಡ್ತೇವೆ ಈಗ ಕೈಗಳನ್ನು ತೋರಿಸುತ್ತಾ ಸ್ನೇಹಿತರು ಎಂಬುದಾಗಿ. ಎಷ್ಟು ಜನ ತಮ್ಮ ಸ್ನೇಹಿತರಿಗೋಸ್ಕರವಾಗಿ ಪ್ರತಿನಿತ್ಯವೂ ನನ್ನ ಸ್ನೇಹಿತರ ರಕ್ಷಣೆ ಹೊಂದಬೇಕು, ನಾನು ಕಂಡುಕೊಂಡ ಈ ಸತ್ಯವನ್ನ, ನನಗೆ ಸಿಕ್ಕಿರುವಂತ ಪರಲೋಕದ ಆನಂದವನ್ನ, ನನ್ನ ಕ್ರಿಸ್ತನ ಪ್ರೀತಿಯನ್ನ ನನ್ನ ಸ್ನೇಹಿತರು ಕಂಡುಕೊಳ್ಳಬೇಕು. ಒಂದು ವೇಳೆ ಹೆಸರಿದ್ರೆ ಹೆಸರು ಬರೆದುಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ನಾವ್ 2 ಹೆಸರು ಎಂಬುದಾಗಿ ಹೇಳ್ಕೊಡ್ತೇವೆ. ನಿಮ್ಗೆ 200 ಜನ ಇರ್ಬೋದು, 2000 ಇರ್ಬೋದು. ಈಗಿನ ಕಾಲದಲ್ಲಿ ನೋಡ್ತೇವೆ, ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಮ್ಮ ಶಾಲೆಗೆ ಹೋಗಿ ಹಳೆಯ ವಿದ್ಯಾರ್ಥಿಗಳ ನೆನಪಿಗೋಸ್ಕರವಾಗಿ ಕೆಲವು ಕೂಟಗಳನ್ನು ಮಾಡ್ತಾರೆ. ಹಾಗಾದ್ರೆ ತಮ್ಮ ಒಂದು ವಿದ್ಯಾರ್ಥಿಗಳಾಗಿ ಇದ್ರೆ ತಮ್ಮ ಸ್ನೇಹಿತರು ಇರ್ತಾರೆ ಪ್ರೇರೆ. ಕೆಲಸ ಮಾಡುವ ಸ್ಥಳದಿಂದ ಸ್ನೇಹಿತರು, ಅದರಲ್ಲಿ ವರ್ಷಕ್ಕೆ ಇಬ್ಬರಿಗಾದ ರಕ್ಷಣೆ ಆಗಬೇಕೆಂಬುದಕ್ಕೋಸ್ಕರವಾಗಿ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದ್ದು. ಮತ್ತು ಗಮನಿಸುವಾಗ ಸ್ನೇಹಿತರೆಂಬುದಾಗಿ ನಾವು ಹೇಳ್ಕೊಡ್ತೇವೆ. ಎರಡನೇದಾಗಿ ನಮ್ಮ ರಕ್ತ ಸಂಬಂಧಿಕರು, ನಮ್ಮ ಬಂಧುಗಳು, ಅನೇಕರ ಇನ್ನು ಮೇಲ್ಗಡೆ ನೋಡಿದಂತ ಸೃಷ್ಟಿಕರ್ತರನ್ನ ಬಿಟ್ಟು ಸೃಷ್ಟಿಯಲ್ಲಿ ಆಗಿರುವಂತ ಈ ಮನುಷ್ಯ ಇವುಗಳನ್ನ ನೋಡುತ್ತಾ ರಕ್ಷಣೆ ಇಲ್ಲದಂತ ಅನೇಕ ನಮ್ಮ ಸಂಬಂಧಿಕರ ರಕ್ಷಣೆ ಹೊಂದಬೇಕು. ಆಮೇಲೆ ಹೇಳ್ತೇವೆ ನಮ್ಮ ನೆರೆಹೊರೆಯವರು, ಮತ್ತೆ ಹೇಳ್ಕೊಡ್ತೇವೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತವರು. ಆಮೇಲೆ ನಾವು ಹೇಳ್ತೇವೆ ನಮ್ಮ ಭಾರತ ದೇಶ 148 ಕೋಟಿ ಜನರಿಗೆ ರಕ್ಷಣೆ ಆಗ್ಬೇಕು. ದೇವ್ ಜನರೇ, ನಮ್ಗೆ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ, ಒಳ್ಳೆಯದೇ. ನಮ್ಮ ಕುಟುಂಬ ಕ್ಷೇಮಕ್ಕಾಗಿ, ಕುಟುಂಬದಲ್ಲಿ ಸಂತೋಷಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಒಳ್ಳೆಯದೇ. ಮತ್ತು ಸಭೆಯ ಅಭಿವೃದ್ಧಿಗೋಸ್ಕರ, ಸಭೆಯ ಹಿರಿಯರಿಗೋಸ್ಕರವಾಗಿ ಇದು ಎಲ್ಲ ಒಳ್ಳೆಯದೇ. ಅದರ ಜೊತೆಯಲ್ಲಿ ಪ್ರೇರೆ ಎಷ್ಟು ಜನ ಪ್ರತಿನಿತ್ಯ 5 ಜನರಿಗೋಸ್ಕರ, ಸ್ನೇಹಿತರು, ಬಂಧುಗಳು, ನೆರೆಹೊರೆಯವರು, ಜೊತೆ ಕೆಲಸದವರು, ಅಪರಿಚಿತರು ಅಥವಾ ಭಯಂಕರವಾದಂತ ಜನರಿಗೆ ನಾವು ಪ್ರಾರ್ಥನೆ ಮಾಡುವಾಗ ಸುವಾರ್ತೆ ಹೇಳಬೇಕು. ಏನೆಂಬುದಾಗಿ, ಮನುಷ್ಯನು ಪಾಪಿಯಾಗಿದ್ದಾನು, ತನ್ನನ್ನು ತಾನೇ ಸದಾ ರಕ್ಷಿಸಿಕೊಳ್ಳಲಾರ. ಯಾವುದು ಪಾಪ? ಆಜ್ಞೆ ಅತಿಕ್ರಮ ಮಹಾಪಾಪ ನಾವು ಹೇಳ್ತೇವೆ. ಉದಾಹರಣೆ ನೋಡುವಾಗ ಈಗಿರುವಂತ ಆ ಪಟ್ಟಣಗಳಲ್ಲಿ ಸಿಗ್ನಲ್ ಅಳವಡಿಸುತ್ತಾರೆ ಪ್ರೇರೆ. ಆ ಸಿಗ್ನಲ್ 3 ಲೈಟ್ ಬರುವಂತದ್ದು, ಹಳದಿ, ಕೆಂಪು ಮತ್ತು ಹಸಿರು. ಈ 3 ಲೈಟ್ಗಳು ಬಂದಾಗ ನೋಡ್ತೇವೆ, ಕೆಂಪು ಲೈಟ್ ಬಂದಾಗ ರಸ್ತೆ ದಾಟಬಾರದು. ಹಾಗಾದ್ರೆ ದಾಟಿದ್ರೆ ಏನಾಗುತ್ತೆ? ದಂಡ ಬೀಳುತ್ತೆ. ಹಾಗೆ ಮನುಷ್ಯನು ಮಾಡಿದ ಪಾಪವನ್ನ ಮೀರಿದ್ರಿಂದ ಪಾಪಕ್ಕೆ ಶಿಕ್ಷೆ ಇದೆ. ಯಾವುದರಿಂದ? ಆಲೋಚನೆಯಿಂದ, ನೋಟದಿಂದ, ಮಾತಿನಿಂದ. ಈ ಪಾಪವು ಸಂಬಳ ಮರಣ. ಹಾಗಾದ್ರೆ ಇದರಿಂದ ಬಿಡಿಸೋದಕ್ಕೋಸ್ಕರವಾಗಿ ಮನುಷ್ಯನು ಮಾಡಿದ ಈ ತಪ್ಪುಗಳಿಂದ ದೇವರು ಹೊಲಸಾದ ನಡೆಸಿಗೆ, ನೀಚವಾದ ಕಾಮಾಭಿಲಾಷೆಗೆ, ತುಚ್ಛವಾದ ಕಾಮಾಭಿಲಾಷೆಗೆ ಮತ್ತು ಅನಿಷ್ಟ ಭಾವಕ್ಕೆ ಒಪ್ಪಿಸಿದ್ದಾನೆ. ಅದು ದೇವರ ಕೋಪ ಆಗಿತ್ತು. ಈ ದೇವರ ಕೋಪದಿಂದ ಕ್ರಿಸ್ತನು, ಅದೇ ದೇವರು ಪರಲೋಕದಲ್ಲಿದ್ದಂಥವನು, ಇಲ್ಲಿ ನೋಡ್ತೇವೆ ದೇವರು ಪರಲೋಕದಲ್ಲಿದ್ದಾನೆ. ಅದೇ ದೇವರು 2020 ವರ್ಷಗಳ ಹಿಂದೆ ಮಾನವ ಶರೀರವನ್ನು ಧರಿಸಿಕೊಂಡು ಶರೀರಧಾರಿಯಾಗಿ ಭೂಮಿಯಲ್ಲಿ ಜನಿಸಿದನು. ಯಾಕೆಂದ್ರೆ ನಾವು ನೋಡ್ತೇವೆ ಪ್ರೇರೆ, ಧರ್ಮದರ್ಶ ಕಂಡ 32ನೇ ಅಧ್ಯಾಯಕ್ಕೆ ಬರೋಣ.
ಧರ್ಮೋಪದೇಶ ಕಂಡ 32ನೇ ಅಧ್ಯಾಯ 9ನೇ ವಾಕ್ಯ. ಇಲ್ಲಿ ನಾವು ಗಮನಿಸುವಾಗ ಇಸ್ರೇಲರು ಮಾತ್ರ ಯೆಹೋವನ ಸ್ವಂತ ಜನರಾದುವುದಾಗಿ ನಾವು ಗಮನಿಸ್ತೇವೆ ಪ್ರಿಯರೇ. ಇವರು 19ನೇ ವಾಕ್ಯ 32:19 ನಾವು ಗಮನಿಸುವಾಗ ಯೆಹೋವನು ಇದನ್ನ ಕಂಡು ಅವರ ವಿಷಯದಲ್ಲಿ ಬೇಸರಗೊಂಡನು, ತನ್ನ ಕುಮಾರ್ತೆಗಳ ವಿಷಯದಲ್ಲಿ ವ್ಯತ್ಯಪಟ್ಟನು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಯಾಕಂದ್ರೆ ಮೇಲೆ ನೋಡ್ತೇವೆ, ಶುದ್ಧ ದೇವತೆಗಳು ಪಿತೃಗಳು ಬಯಸಿದಾಗ ತಮಗೆ ಮುಂಚಿತ ಗೊತ್ತಿಲ್ಲದೆ ಇರುವ ನೂತನ ದೇವತೆಗಳ ಬಲಿಯನ್ನು ಅರ್ಪಿಸಿದರು, ಅನ್ನ ದೇವರುಗಳನ್ನ ಪೂಜಿಸಿದರು. ಇಲ್ಲಿ ನೋಡ್ತೇವೆ ಅನೇಕ ರೀತಿಯ ಕೆಟ್ಟದ್ದನ್ನ ಮಾಡಿದ್ರು. ಆದ್ದರಿಂದ ದೇವರಿಗೆ ಕೋಪ ಬಂತು. ಅಂದ್ರೆ ಏನು, ಕೆಂಪು ಲೈಟ್ ಬಿದ್ದಾಗ ದಾಟಿ ಹೋದ್ರೆ ಹೇಗೆ ಆ ಒಂದು ಸಿಗ್ನಲ್ ಆ ಪೊಲೀಸ್ಗೆ ಆ ಒಂದು ದಂಡಾಧಿಕಾರಿ ಕೋಪ ಬರುತ್ತದೋ, ಮಾನವರಿಗೋಸ್ಕರವಾಗಿ ತನ್ನ ಸ್ವರೂಪದಲ್ಲಿ ಉಂಟು ದೇವರು ಇದನ್ನ ದಾಟಿದಾಗ, ಅಂದ್ರೆ ಹಾಕಿದ ಗೆರೆಯನ್ನ ಅಥವಾ ಆಜ್ಞೆಯನ್ನ ಅತಿಕ್ರಮಿಸಿದಾಗ ದೇವರಿಗೆ ಇಲ್ಲಿ ನೋಡ್ತೇವೆ ಬೇರೆ ಭಯಂಕರವಾದ ವ್ಯತ್ಯಪಟ್ಟಣ ಎಂಬುದಾಗಿ ನೋಡ್ತೇವೆ. ಮತ್ತು ನ್ಯಾಯಸ್ಥಾಪಕರಲ್ಲಿ ನಾವು ಬರುವುದಾದ್ರೆ, ನ್ಯಾಯಸ್ಥಾಪಕರಿಗೆ ನಾವು ಬರುವಾಗ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸಹ ನೋಡೋಣ. ಅಲ್ಲಿ ನೋಡ್ತಾ ದೇವರ ಕೋಪ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ದರಿಂದ ಆತನವರನ್ನು 7 ವರ್ಷಗಳ ಪರ್ಯಂತರ ವಿದ್ಯಾನರ ಕೈಗೆ ಒಪ್ಪಿಸಿದನು. ದೇವರಿಗೆ ತಿರುಗಿ ಬಿದ್ರೆ ದೇವರು ಕೆಟ್ಟದಕ್ಕೆ ಒಪ್ಪಿಸಿದೆಂಬುದಾಗಿ ನಾವು ನೋಡ್ತೇವೆ. 13:1 ನೋಡುವಾಗ ಪ್ರಿಯರೇ, 13 ನೋಡ್ತೇವೆ, ನ್ಯಾಯಸ್ಥಾಪಕರ 13 ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದುದರಿಂದ ಆತನವರನ್ನು 40 ವರ್ಷಗಳ ತನಕ ಫಿಲಿಷ್ಟಿಯರ ಕೈಗೆ ಒಪ್ಪಿಸಿದನು. ಮನುಷ್ಯನ ಒಂದು ಕೆಟ್ಟ ಜೀವಿತ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡುವಾಗ, ದೇವರ ಮನಸ್ಸು ಒಪ್ಪದೆ ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನು ಮಾಡುವಾಗ ದೇವರು ಯಾವುದಕ್ಕೆ ಒಪ್ಪಿಸುತ್ತಾನೆ ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೊಸೊಡಂಬಡಿಕೆ ನೋಡ್ತೇವೆ, ವಲಸಾದ ನಡತೆಗೆ, ತುಚ್ಛವಾದ ಕಾಮಾಭಿಲಾಷೆಗೆ, ಅನಿಷ್ಟವಾದಂತ ಪದ್ಧತಿಗೆ ಎಂಬುದಾಗಿ ನಾವು ಗಮನಿಸ್ತೇವೆ. ಒಳೊಡಂಬಡಿಕೆಯಲ್ಲಿ ನೋಡ್ತೇವೆ, ದೇವರು 40 ವರ್ಷಗಳ ಕಾಲ ಅವರನ್ನ ಆ ಫಿಲಿಷ್ಟಿಯರ ಕೈಗೆ ಒಪ್ಪಿಸಿದನೆಂಬುದಾಗಿ ನೋಡ್ತೇವೆ. 6ನೇ ಅಧ್ಯಾಯದಲ್ಲಿ ನೋಡುವಾಗ ಆತನವರನ್ನು 7 ವರ್ಷಗಳ ಪರ್ಯಂತರ ವಿದ್ಯಾನರ ಕೈಗೆ ಒಪ್ಪಿಸಿದನೆಂಬುದಾಗಿ ನೋಡ್ತೇವೆ. ಹೀಗೆ ಪ್ರಿಯರೇ ಅನೇಕ ವಿಷಯಗಳು ನೋಡ್ತೇವೆ. ಮನುಷ್ಯರು ತಪ್ಪು ಮಾಡಿದಾಗ ಅವರನ್ನ ಎಂತೆಂಥ ಕೃತ್ಯಗಳಿಗೆ ದೇವರು ಒಪ್ಪಿಸಿಬಿಟ್ಟನೆಂಬುದಾಗಿ. ಹಾಗಾದರೆ ಪೌಲನು ಹೇಳುವಂತ ಒಂದು ಮಾತು, ರೋಮ ಪತ್ರಿಕೆ 3ನೇ ಅಧ್ಯಾಯದ 11ನೇ ವಾಕ್ಯಕ್ಕೆ ಬರುವಾಗ, ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ. 3:23 ಬರುವಾಗ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿರುವಾಗ. ಈಗ ನಾವು ಬರೋಣ ಗಲಾತಿ 1:4, ಗಲಾತಿ ಬರೆದ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ಗಮನಿಸ್ತೇವೆ ಪ್ರೇರೆ. 4ನೇ ವಾಕ್ಯ ಹೀಗೆ ಹೇಳುತ್ತೆ, ಈತನು ನಮ್ಮನ್ನು ಕೆಟ್ಟದ್ದಾಗಿರೋ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಪಾಪಗಳ ದೇಶದಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಮನುಷ್ಯರಾಗಿರುವಂತಹ ಮಾನವರು ಮಾಡದಂತಹ ಕೆಟ್ಟ ಕೃತ್ಯಗಳಿಗೆ, ಅನಿಷ್ಟ ಭಾವಗಳಿಗೆ, ಪುರುಷರ ಸಂಗಡ, ಸ್ತ್ರೀಯರ ಸಂಗಡ ಹೀಗೆ ಮಾಡುವ ದುರ್ನಡತೆಗಳಿಗೆ ದೇವರ ಕೋಪವು ಬಂದು ವಲಸಾದ ನಡತೆಗೆ, ತುಚ್ಛವಾದಂತ ಕಾಮಾಭಿಲಾಷೆಗೆ, ಅನಿಷ್ಟ ಭಾವಕ್ಕೆ ಒಪ್ಪಿಸಿರುವಾಗ, ಫಿಲಿಷ್ಟಿಯರ ಕೈಗೆ ಇಸ್ರಾಯೇಲನ್ನು ಒಪ್ಪಿಸಿರುವಾಗ, ವಿದ್ಯಾನರ ಕೈಗೆ ಒಪ್ಪಿಸಿರುವಾಗ, ಇನ್ನು ಅನೇಕರು ಮಾಡಿದ ಪಾಪಗಳಿಗೆ ದೇವರು ಒಪ್ಪಿಸಿರುವಾಗ, ಅದೇ ದೇವರು ಆತನ ಪ್ರೀತಿಯುಳ್ಳವನು, ಆತನ ಕರುಣೆಯುಳ್ಳವನು, ಪರಲೋಕದಲ್ಲಿ ಹಗಲಿರುಳು ಪರಿಶುದ್ಧನೆಂಬುದಾಗಿ ಆರಿಸಲ್ಪಡುವಂತ ಕರ್ತನು 2020 ವರ್ಷಗಳ ಹಿಂದೆ ನನ್ನನ್ನ ಪಾಪರಿಗೋಸ್ಕರವಾಗಿ ಒಪ್ಪಿಸಲ್ಪಟ್ಟಂತ ಈ ನಿತ್ಯ ದಂಡನೆಯಿಂದ ಬಿಡಿಸಕ್ಕೋಸ್ಕರವಾಗಿ ಇಲ್ಲಿ ನೋಡ್ತೀವಿ, ಈತನು ನಮ್ಮನ್ನ ಕೆಟ್ಟದ್ದಾಗಿರೋ ಈಗಿನ ದುಷ್ಟಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಪಾಪಗಳ ದಿಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗಾಂತರಗಳಲ್ಲಿ ಸ್ತೋತ್ರ, ಆಮೆನ್ ಎಂಬುದಾಗಿ ನಾವು ಕಾಣ್ತೇವೆ. ನಮ್ಮ ಪೂರ್ವಿಕರು ಅಥವಾ ಒಳೊಡಂಬಡಿಕೆಯ ಜನರು ಧರ್ಮೋಪದೇಶಕ್ಕೆ ವಿಧೇಯರಾಗಿ ಧರ್ಮೋಪದೇಶವನ್ನು ಮೋಸದಿಂದ ಹೊಂದಿದ ಜನರು ಇಸ್ರೇಲ್ ತಪ್ಪಿ ಹೋಗುತ್ತಿರುವಾಗ ಪ್ರಿಯರೇ, ಅವರ ಒಂದು ಪಾಪ ಬೆಳೆದಾಗ ಪೌಲನು ನೇರವಾಗಿ ಹೇಳಿದ, ಯಾವುದು ಪಾಪ ನೇರವಾಗಿ ಹೇಳ್ತಿದ್ರು. ಇಸ್ರೇಲ್ ಅವತ್ತಿನಿಂದ ಮಾಡಿಕೊಂಡದ್ದು ತಮ್ಮ ಹಿರಿಯರ ಒಂದು ಮನುಷ್ಯರ ಪಶುಗಳ ಅನೇಕ ರೀತಿಯ ಸತ್ಯ ದೇವರನ್ನ ಬಿಟ್ಟು ಅವರು ಮಾಡಿಕೊಂಡಂತ ಆ ಬೊಂಬೆಗಳು ದೇವರನ್ನ ಇಷ್ಟಪಡದೆ ಅದರಿಂದ ಕೋಪ ಬಂತು ಎಂಬುದಾಗಿ ಮಾಡ್ತಿರ್ತಾರೆ. ಆದ್ರೆ ಮತ್ತೆ ರೋಮಪತ್ರ ಬಿಡುವಾಗ ಅದು ಇಸ್ರೇಲ್ರ ಮಾತ್ರನ ಇಲ್ಲ, ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮೈನ ಹೊಂದದೆ ಹೋಗಿರುವಾಗ ಭಕ್ತನಾಗಿರೋ ಪೌಲನು ದೇವರ ಕುರಿತು ಸ್ಪಷ್ಟವಾಗಿ ಹೇಳುವಂತ ಮಾತುಗಳನ್ನ ನಾವು ನೆನಪಿಗೆ ತರುವಾಗ ಪ್ರೇರ 2 ಕೊರಿಂಥಿ 8:9 ನಾವು ನೋಡ್ತೇವೆ. 2 ಕೊರಿಂಥಿ 8:9 ನಾವು ಗಮನಿಸ್ತೇವೆ, ನಮ್ಮ ಕರ್ತನ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನ ಐಶ್ವರ್ಯವಂತನಾಗಿದ್ದು ತಾನು ಬಡತನ ಸೇರುವುದರಿಂದ ನೀವು ಐಶ್ವರ್ಯತರಾಗಿರಬೇಕೆಂದು
ನಿಮಗೋಸ್ಕರ ಬಡವನಾದನು. ಎಷ್ಟೊಂದು ಒಳ್ಳೆ ಮಾತುಗಳ ಪ್ರೇರೆ. ಬಡವನಾದನು. ಆ ಇಬ್ಬರು ಕಳ್ಳರಡವೆ ಕಲವರು ಶಿಲುಬೆಯಲ್ಲಿ ತೂಗ ಹಾಕುವಾಗ ಕಳ್ಳನಾದನು, ಬಲಹೀನನಾದನು ಪ್ರಿಯರೇ, ಬಲವಿಲ್ಲದವನಾದನು. ಯಾರಿಗೋಸ್ಕರ? ಹೀಗೋ ಸೃಷ್ಟಿಕರ್ತರನ್ನು ಬಿಟ್ಟು ಸೃಷ್ಟಿಯನ್ನುಂಟು ಮಾಡಿದ ಜನರು ಮಾಡುವ ಪಾಪದಿಂದ ಎಲ್ಲಾ ಮನುಷ್ಯರ ಅಪರಾಧಗಳನ್ನು ಬಿಡಿಸೋಕ್ಕೋಸ್ಕರವಾಗಿ ದೇವರು ಇಸ್ರಾಯೇಲರು ಒಪ್ಪಿಸಲ್ಪಟ್ಟಂತ ಫಿಲಿಷ್ಟಿಯರು, ಮೀಥಿಯನರು ಇನ್ನು ಅನೇಕರ ಕೈಗಳಿಂದ ಬಿಡಿಸಿ ತನ್ನ ಕೈಗಳಿಗೆ ತನ್ನ ಮಕ್ಕಳಾಗಿ ಆತನ ನೋವುಗೋಸ್ಕರವಾಗಿ ನಮ್ಮನ್ನ ಕರೆಯಲ್ಪಟ್ಟನು ಪ್ರಿಯರೇ. ಆದ್ದರಿಂದ ಕಲಿಯುವಂಥದ್ದು ಪೌಲನು ಸುವಾರ್ತೆ ಹೇಳುತ್ತಿದ್ದಾನೆ ಮತ್ತು ಕಲಿಸುತ್ತಿದ್ದಾನೆ ಎಂಬುದಾಗಿ ನಾವು ಗಮನಿಸ್ತೇವೆ. ಪ್ರಿಯದೇವ ಜನರೇ, ಆತನ ಮಕ್ಕಳಾಗಿರುವಂತಹ ನಾವುಗಳು ಯಾವ ರೀತಿ ನಾವು ದೇವರ ವಾಕ್ಯವನ್ನ, ಸತ್ಯವನ್ನ ತಿಳಿದಿರುವಂತವರಿಗೆ ಹೇಗೆಂದು ತಿಳಿಸುತ್ತಿದ್ದೇವೆ. ಯಾಕೆಂದ್ರೆ ಸುಲಭ ದಾರಿ ಕಂಡುಕೊಂಡಿದ್ದಾರೆ ಇಂದಿನ ಜನರು. ಸುವಾರ್ತೆ ನಾಶನ ಮಾರ್ಗದಲ್ಲಿರುವಂತವರಿಗೆ, ಪಾಪದಲ್ಲಿರುವಂತವರಿಗೆ ಸುವಾರ್ತೆ ಹೇಳುವುದನ್ನು ಬಿಟ್ಟಿದ್ದಾರೆ ಪ್ರಿಯರೆಲ್ಲ. ಮನುಷ್ಯರ ಪಾಪಿಗಳೇ. ಆದ್ರೆ ಯಾವ ರೀತಿ ಸುವಾರ್ತೆ ಹೇಳಿದ್ರೆ, ಯಾರ ಮನೆಯಲ್ಲಿ ಕಾಯಿಲೆ ಇದೆ, ಯಾವ ಮನೆಯಲ್ಲಿ ತುಂಬಾ ಕಷ್ಟ ಇದೆ, ಅವರು ತಿಳ್ಕೊಂಡು, ನಾನು ಬಹಳಷ್ಟು ಹೇಳ್ತೇನೆ, ಎಷ್ಟೋ ಜನರು ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಸ್ಥಳದಲ್ಲಿ ಒಂದು 20-30 ಜನ ಪ್ರಾರ್ಥನೆಗೆ ಸೇರಿ ಬರ್ತಾ ಇದ್ರು. ಒಬ್ಬ ಸೇವಕರು ಕುಳಿತುಕೊಳ್ತಾ ಇದ್ರು. ಯಾಕಂದ್ರೆ ಈಗ ಮಳೆಗಾಲ ಪ್ರಾರಂಭವಾಗಿ ಬೀಜ ಬಿತ್ತನೆ ಮಾಡಿದ ನಂತರ ಆ ಗಿಡ ಬೆಳೀತದೆ, ಮೊದಲಿಗೆ ಕಳೆ ಬೆಳೀತದೆ. ಕಳೆ ಬೆಳಿಬೇಕಾದ್ರೆ ನಮ್ಮ ಪ್ರಾಂತಗಳನ್ನು ಹೇಳ್ತೇನೆ, ಒಂದೊಂದು ಕಡೆ ಒಂದು ರೀತಿ ಅದಕ್ಕೆ ಕೈಪಿಡಿ ಕುರ್ಚಿಗೆ ಅಂತ ಹೇಳ್ತೇವೆ. ಅಂದ್ರೆ ಕಬ್ಬಣದೊಂದು ಕೈ ಉಜ್ಜಬೇಕು, ಹುಲ್ಲನ್ನ ಉಜ್ಜುತ್ತಾರೆ, ಹುಲ್ಲು ಉಜ್ಜಬೇಕು, ಕೈಯಲ್ಲೇ ಉಜ್ಜಬೇಕು, ಬಲಗೈಯಲ್ಲೇ ಉಜ್ಜಬೇಕು. ಈ ಪಾಸ್ಟರ್ ಕೂತ್ಕೊಂಡಿರ್ತಾರೆ, ನಾನು ಕೇಳಿಸ್ಕೊಂಡಿದ್ದೆ. ನಾನು ಸ್ವಲ್ಪ ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಪ್ರತಿನಿತ್ಯ ಆ ಪ್ರಾರ್ಥನೆ ಕೂಟಗಳಲ್ಲಿ ನಾನು ಭಾಗಿಯಾಗ್ತಾ ಇದ್ದೆ, ಸೇವೆಗೆ ಬರೋದಕ್ಕಿಂತ ಇನ್ನೂ ಸ್ವಲ್ಪ ಸ್ವಾರ್ಥ ಕೇಳಿಸಿಕೊಂಡ ದಿನಗಳಲ್ಲಿ. ಯಾಕಂದ್ರೆ ನನಗೂ ಆಶ್ಚರ್ಯವಾಗ್ತಾ ಇತ್ತು. ಆಗ ಇವರು ಹಾಡುಗಳನ್ನು ಹಾಡಿ ವಾಕ್ಯ ಸ್ವಲ್ಪ ತಗೊಳ್ತಾ ಇದ್ರು, ಆ ಪ್ರವಾದನೆ ಮಾಡ್ತಾ ಇದ್ರು. ಏನ್ ಪ್ರವಾದನೆ? ಇಲ್ಲಿ ಯಾರಿಗೂ ಬಲಗೈ ತುಂಬಾ ನೋಯ್ತಾ ಇದೆ, ಕಳೆ ಕೀಳುವಂತ ಕಾಲ, ಕೂಲಿ ಮಾಡೋ ಹೆಣ್ಮಕ್ಳು ಅಗಲೆಲ್ಲ ಕಳೆ ಕಿತ್ತು ಬಲಗೈ ನಿನ್ನೋಯುತ್ತೆ. ಇವ್ರಿಗೆ ಆಶ್ಚರ್ಯ ಆಗೋದು. ಪ್ರವಾದನೆ ಹೇಳ್ಬಿಟ್ರು, ಪ್ರಾರ್ಥನೆ ಮಾಡೋದು ಆಸೆ ಆಗುದು ಅಂತ ಹೇಳ್ಬಿಟ್ಟು ಅನೇಕರು ನಂಬಿದ್ರು, ದೀಕ್ಷೆ ತಗೊಂಡ್ರು. ಈಗ ಕಣ್ಣಿಗೆ ಕಾಣ್ತಾ ಇಲ್ಲ. ಕಾರಣ ಏನು? ಅವ್ರು ನಂಬಿದ್ದು ಬಲಗೈ ನೋವುಗೋಸ್ಕರ ಆಗಲಿ. ಹೃದಯದ ಬಾಗಿಲ ಬಳಿ ನಿಂತು ತಟ್ಟುತ್ತಾ, ಓ ಪಾಪಿಯ ಮನುಷ್ಯನೇ, ಪಾಪವ್ರ ಸಂಬಳ ಮರಣ ನಿನಗಿದೆ. ಮನುಷ್ಯನು ಈ ರೀತಿ ಪಾಪ ಮಾಡುತ್ತಿದ್ದಾನೆ, ನಿನ್ನಂತೆ ನಿನ್ನ ನೆರವಿನ ಪ್ರೀತಿ ಇಲ್ಲದವನಾಗಿದ್ದಾನೆ. ಎಷ್ಟೋ ಜನರು ಇವತ್ತು ತಂದೆ ತಾಯಿಗಳನ್ನ ದೇವರು ಸನ್ಮಾನಿಸಿ ಹೇಳ್ತಾ ಇದ್ರೆ ವೃದ್ಧಾಪ್ಯದಲ್ಲಿ ಅನಾಥಾಶ್ರಮಕ್ಕೆ ಬಿಡ್ತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸುತ್ತಾ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಸೃಷ್ಟಿಕರ್ತ ದೇವರನ್ನ ಸ್ಮರಿಸುತ್ತಾ ಇಲ್ಲ. ಇದು ಪಾಪ ಎಂಬುದಾಗಿ. ಪಾಪದ ಶಿಕ್ಷೆ ಮರಣ, ಭಯಂಕರದ ಬೆಂಕಿ ಇದೆ. ಈಗೋ ದೇವರು ತಿರುಗಿ ಬರ್ತಾನೆ. ಆ ಪಾಪ ಪರಿಹಾರಕ್ಕೋಸ್ಕರವಾಗಿ 2000 ವರ್ಷಗಳಿಂದ ಪರದಲ್ಲಿ ದೇಶ ಕ್ರಿಸ್ತನು ಮನುಷ್ಯನಾಗಿ ಬಂದಿದ್ದಾನೆ. ಪಾಪಕ್ಕಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಆತನ ಬಡವನಾಗಿದ್ದಾನೆ, ದರಿದ್ರನಾಗಿದ್ದಾನೆ, ಕಳ್ಳನಾಗಿದ್ದಾನೆ, ಬಲಹೀನನಾಗಿದ್ದಾನೆ. ಯಾಕೆಂದ್ರೆ ನನಗಾಗಿ ನಿನಗಾಗಿ ಎಂಬಂತ ಶುಭ ಸಂದೇಶವನ್ನ ಸಾರುವಂತವರು ಕೇವಲ ಬೆರಳಿನಷ್ಟು ಜನ ಮಾತ್ರ. ದೊಡ್ಡ ದೊಡ್ಡ ಟಿವಿಯಲ್ಲಿ ಹೇಳ್ತಾ ಇದ್ರು, ನೋಡ್ತೇವೆ, ಯಾರಾದ್ರೂ ನಿಮಗೆ ಮನೆಯಲ್ಲಿ ಹೊಟ್ಟೆ ನೋವಿದ್ರೆ ಟಿವಿ ಮುಂದೆ ಬಂದು ಪರದೆ ಮೇಲೆ ಕೈ ಇಟ್ಟರೆ ವಾಸಿ ಆಗುತ್ತಂತೆ. ಇಂತಹ ಒಂದು ವಾಕ್ಯ ಸಂದೇಶಗಳು ಟಿವಿ ಪರದೆ ಮೇಲೆ ಇತ್ತು, ಟಿವಿಲಿ ಮುಟ್ಟಿದ್ರೆ ಎಂತ ಒಂದು ನಂಬಿಕೆ. ಹಾಗಾದ್ರೆ ಇವತ್ತು ಇದು ಅದೇ ಮಾಡ್ತಾರೆ. ಹಾಗಾದ್ರೆ ಟಿವಿನೇ ಅವರ ಮನೇಲಿ ಎಲ್ಲರೂ ಟಿವಿ ಅದನ್ನೇ ಒಂದು ವಿಗ್ರಹ ಮಾಡ್ಕೊಳ್ಳಬೇಕು. ಅದೆಲ್ಲ ಯೇಸ್ವಾಮಿ ಅವ್ರಿಗೆ ಕೇಳಿಲ್ಲ. ಹಿಂದುಗಡೆಯಿಂದ ಬಂದು ವಸ್ತ್ರ ಮುಟ್ಟಂತ 12 ವರ್ಷ ರಕ್ತ ಕುಸುಮ ರೋಗಿ ಸ್ವಾಮಿ ಹೇಳಲಿಲ್ಲ. ತಾನಾಗಿ ಒಬ್ಬ ಹೆಂಗಸು ರಕ್ತ ಕುಸುಮ ರೋಗವಿದ್ದಿದ್ರಿಂದ ಈ ರಕ್ತ ಕುಸುಮ ಅಥವಾ ಈ ಒಂದು ಮುಟ್ಟಿ ಎಂಬುದಾಗಿ ನೋಡ್ತೇವೆ. ಆ ಹೆಣ್ಣುಮಕ್ಳು ರಕ್ತಸ್ರಾವದಲ್ಲಿದ್ದಾಗ ಪುರುಷನ ತಾಕಬಾರದೆಂಬ ಅಳವಡ ಪಡ್ಕೊಂಡ್ ಪದ್ಧತಿ. ಅದಕ್ಕೆ ಎದುರುಕೊಂಡಂತಹ ಸ್ತ್ರೀ ಹಿಂದಿನಿಂದ ಬಂದು ಆತನ ಬಟ್ಟೆಯನ್ನು ಮುಟ್ಟದಲ್ಲಿ ಹೊರತು ಯೇಸ್ವಾಮಿನ ಬಟ್ಟೆ ಮುಟ್ಕೊಡ್ರು ವಾಸಿ ಆಗುತ್ತೆ ಅಂತ ಹೇಳಿಲ್ಲ. ಇವರು ಟಿವಿ ಮುಟ್ಕೊಡ್ರು ವಾಸಿ ಆಗುತ್ತೆ. ಸುವಾರ್ತೆ ಅಲ್ಲ ಎಂಬುದಾಗಿ ನಾನು ಧೈರ್ಯವಾಗಿ ಯಥಾರ್ಥವಾಗಿ ಹೇಳ್ತೇನೆ ಪ್ರೇರೆ. ಯಾವುದು ಸುವಾರ್ತೆ? ಪೌಲನು ಹೇಳ್ತಿದ್ದಾನೆ ಪ್ರೇಮ ಪತ್ರಿಕೆಯಲ್ಲಿ, ಮನುಷ್ಯನು ಪಾಪಿಯಾಗಿದ್ದಾನೆ, ಭಯಂಕರವಾಗಿರುವಂತ ಸೃಷ್ಟಿಕರ್ತನ ಸ್ಮರಿಸಲಿಲ್ಲ, ಆತನನ್ನು ಘನಪಡಿಸಲಿಲ್ಲ. ಆತನುಂಟು ಮಾಡಿ ಸೃಷ್ಟಿಯನ್ನ ಪೂಜೆ ಮಾಡಿದ್ರು. ದೇವ್ರ ಕೋಪ ಬಂತು. ಆ ಕೋಪನೆ ಆತನು ನೀಚವಾದ ಅನಿಷ್ಟವಾದ ಒಪ್ಪಿಸಿದ್ದಾನೆ. ಬಿಡುಗಡೆ ಆಗೋದಕ್ಕೆ ಮನಸ್ಸುಂಟು, ಬಿಡಿಸೋಕ್ಕೋಸ್ಕರ ಆ ದೇವರೇ ಬಂದಿದ್ದಾನೆ. ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು. ಮಾನವ ರಕ್ಷಣೆಗೋಸ್ಕರವಾಗಿ ಮನುಷ್ಯ ಬಲಿಯಾಗಬೇಕಾಗಿತ್ತು. ಆ ಮನುಷ್ಯನು ಆತನು ಪುರುಷ ಸಹವಾಸವಿಲ್ಲದೆ
ತಾನೇ ನರನಾಗಿ ಜನಿಸಲ್ಪಟ್ಟಂತ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದಿದ್ದಾನೆ. ಮಾನವ ರಕ್ಷಣೆಗೋಸ್ಕರವಾಗಿ ನಮ್ಮ ಪಾಪ ಭಾರವನ್ನು ತೀರಿಸಲು ಈ ಪಾಪನ ತಗೊಂಡು ಶಿಲ್ಬೆ ಜಜ್ಜಲ್ಪಟ್ಟಿದ್ದಾನೆ, ರಕ್ತವನ್ನು ಚೆಲ್ಲಿದ್ದಾನೆ. ಆತನು ಪ್ರಾಣ ಕೊಟ್ಟು ಉಣಲ್ಪಟ್ಟು ಸತ್ತೋಳಿಂದ ಪರಲೋಕದಲ್ಲಿದ್ದಾನೆ. ಆತನು ಹೇಳಿದ್ದಾನೆ, ನಾನು ಹೋಗಿ ಸ್ಥಳಗಳನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದ ಮೇಲೆ ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ. ಯಾರ್ಯಾರು ಆತನ ಅಂಗೀಕರಿಸಿದ್ರು, ಆತನ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳ ಅಧಿಕಾರವನ್ನು ಕೊಟ್ಟಿದ್ದಾನೆ. ನೀನು ನಂಬಿದರೆ ದೇವರ ಮಹಿಮೆನ ಕಾಣಿವಿ. ದೇವ ಜನರೇ, ಈ ಸಂದೇಶವನ್ನು ಸಾರೋಣ. ಈ ಸಂದೇಶವನ್ನು ಸಾರೋದಕ್ಕೆ ಬೇಕಾದ ಪದಗಳನ್ನು, ಬೇಕಾಗಿರುವಂತಹ ಪಾಪದ ವಿಷಯವಾಗಿ, ಪಾಪದ ಶಿಕ್ಷೆ ಕುರಿತಾಗಿ, ಪಾಪ ಪರಿಹಾರವಾಗಿ ಸರಳವಾಗಿ ಸ್ಪಷ್ಟವಾಗಿ ಭಕ್ತನಾಗಿರೋ ಪೌಲನು, ನಮ್ಮ ಹಿರಿಯ ನಾಯಕನು, ಹಿರಿಯ ಪದಗಳಿಗೆ ಸಂತೋಷ ಪಡ್ತಾನೆ ಪ್ರೇರೆ. ಹಿರಿಯ ಸೇವಕನಾಗಿರುವಂತ ಪೌಲನು ಸುಂದರವಾದ ಮಾತುಗಳನ್ನು ಬರೆದು ಕೊಟ್ಟಂತ ಈ ಗ್ರಂಥವನ್ನ ಧ್ಯಾನ ಮಾಡೋಣ ಪ್ರೇರೆ. ಈ ವಾಕ್ಯಗಳನ್ನ ಧ್ಯಾನ ಮಾಡಿ ನಾವು ಕಲಿಯೋಣ. ಆತ ನಮಗೋಸ್ಕರ ಬಡವನಾದನೆಂಬುದಾಗಿ ಗಮನಿಸ್ತೇವೆ. ಇದನ್ನ ಕಲಿತು ಕಲಿಸೋಣ, ಅನೇಕರಿಗೆ ಸುವಾರ್ತೆಯನ್ನು ಸಾರೋಣ. ಸುವಾರ್ತೆ ಸಾರೋದಕ್ಕೆ ನಾನು ನಾಚಿಕೆ ಪಡೋದಿಲ್ಲ ಎಂಬುದಾಗಿ ಪೌಲನು ಹೇಳಿದ ಹಾಗೆ ಈ ರಾತ್ರಿ ನನ್ನ ಜೀವ ಕುರಿತು ಸೇರಿರುವಂತ ನಾವೆಲ್ಲರಿಗೂ ಪ್ರೇರೆ. ಸಮಯ ಬಹಳಷ್ಟು ಹತ್ತಿರವಾಗಿದೆ. ಈ ದಿನಗಳಲ್ಲಿ ನಮ್ಮ ಆಯುಷ್ಕಾಲ ಹೆಚ್ಚಾಗಿ ಹೋಗ್ತಾ ಇದೆ. ಈ ರಾತ್ರಿ ಒಂದು ದಿನ ಮುಗಿದೋಯ್ತು ನಮ್ಮ ಆಯುಷ್ಕಾಲದಲ್ಲಿ. ಉಳಿದಿರುವ ದಿನಗಳಲ್ಲಿ ಪ್ರಿಯ ದೇವಚಂದ್ರೆ ಒಂದು ಆತ್ಮವನ್ನಾದ ದೇವರ ಬಳಿಗೆ ನಾವು ತರುವುದಕ್ಕೆ ಇದೆಲ್ಲ ನಾವು ಕಲಿತುಕೊಳ್ಳೋಣ ಪ್ರೇರೆ. ಪ್ರತಿನಿತ್ಯ ನಾವು ಕಲಿಯುತ್ತಿರುವಂತ ವಾಕ್ಯದಲ್ಲಿ ನಮಗಾಗಿಯೂ ಮತ್ತೊಬ್ಬರು ಕಲಿಯೋಣ. ದೇವರ ಜ್ಞಾನವನ್ನ, ದೈವತ್ವವನ್ನ, ಕ್ರಿಸ್ತನ ಶುಭ ಸಂದೇಶವನ್ನ ಸಾರೋಣ. ಅನೇಕ ಆತ್ಮಗಳನ್ನ ದೇವರ ಬಳಿ ಕರೆತರೋಣ. ಕರ್ತನ ವಾಕ್ಯವನ್ನು ಆಸ್ವಾದಿಸಲಿ. ಕೂಡಿ ಬಂದ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ದೇವರನ್ನ ಆಸ್ವಾದಿಸಲಿ. ದೇವರ ಸ್ತೋತ್ರ ಉಂಟಾ.